ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಎಲ್ಲ ಚೆನ್ನಾಗಿದ್ದೀರಾ? ಲಾಕ್ಡೌನು ಮುಗಿತು, ಓದು ಬರಲಿಲ್ಲ, ಚರ್ಚ್ ಓಪನ್ ಆಗಿದೆ. ಈ ವಾರ ಕೂಡ ಇವತ್ತು ಆಶೀರ್ವಾದ ಭೋಜನ. ಇವತ್ತು ಯೇಸಪ್ಪ ಅವರು ಮಗನ ನಾಮಕರಣ ಮಾಡುವುದಕ್ಕಾಗಿ ಅವರು ಸಿದ್ಧಪಡಿಸಿದ ಆಶೀರ್ವಾದ ಭೋಜನ. ನೆಕ್ಸ್ಟ್ ಆಗಲೇ ಒಬ್ಬರು ಸಿದ್ಧವಾಗಿದ್ದಾರೆ, ಐರಾಜ್ ತಿಮ್ಮಾಪುರ ಅವರು. ಸರಿ, ಒಳ್ಳೆಯದು. ಈ ಸಮಯದಲ್ಲಿ 6 ದಿವಸಗಳ ಬಿಡುಗಡೆಯಲ್ಲಿ ಕೆಲಸವನ್ನು ಮಾಡು. 7ನೆಯ ದಿವಸ ಅದು ದೇವರಿಗಾಗಿ ನೀನು ದೇವರ ಮಂದಿರದೊಳಗೆ ನೀನು ಸಭೆಯನ್ನು ಕೊಡಬೇಕಾಗಿದೆ. ಪ್ರಿಯವಾದವರೇ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ, ಈ ಸಮಯದಲ್ಲಿ ನಾವು ದೇವರನ್ನ ಕಾಣಬೇಕು. ದೇವರು ಈ ಸಮಯದಲ್ಲಿ ನಿಮ್ಮ ಸಂಗಡ ನೇರವಾಗಿ ಮಾತಾಡ್ತಾನೆ. ಹೋದ ದೇವರ ಆತ್ಮ ನಿಮ್ಮೊಂದಿಗಿದೆಯಾ? ನಿಮ್ಮ ಆತ್ಮ ಪ್ರಾಪಂಚಿಕ ಆತ್ಮ ಇದೆಯಾ? ದೇವರ ಆತ್ಮ ನಿಮ್ಮಲ್ಲಿದೆಯಾ? ದೇವರ ಆತ್ಮ ನಿಮ್ಮಲ್ಲಿ ಇದ್ದರೆ ಪ್ರಿಯವಾದವರೇ, ಈ ಲೋಕದಲ್ಲಿ ಕೂಡ ನೀವು ಚೆನ್ನಾಗಿ ಜೀವಿಸ್ಬೋದು. ಆಮೇಲೆ ಮೇಲೋಕದಲ್ಲಿ ಹೋಗುವಂಥ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ ನಿಮಗಿದೆ. ದೇವರ ಆತ್ಮ ಯಾರಿಗೆ ಇಲ್ಲವೋ, ಪ್ರಾಪಂಚದ ಆತ್ಮ ಯಾರಿಗೆ ಇದ್ದೋ, ಪ್ರಾಪಂಚದ ಆತ್ಮ ಬಂದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಶರೀರಕ್ಕೆ ಏನ್ ಬೇಕು ಅದು ಮಾಡಬೇಕು, ಇದು ಮಾಡಬೇಕು. ಅದು ಶರೀರ ಬಹಳ ದಿವಸ ಇರಲ್ಲ ಪ್ರಿಯರೇ. ಶರೀರಕ್ಕೆ ಶಾಂತಿ ಇಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ದೇವರ ಆತ್ಮಕ್ಕೆ ನಿನ್ನ ದೇಹದಲ್ಲಿ, ನಿನ್ನ ಆತ್ಮದೊಂದಿಗೆ ನೀನು ಜೋಡಿ ಮಾಡಿದರೆ ಪ್ರಪಂಚದ ಆತ್ಮ ಕೂಡ ಹೇಳಿದ ಮಾತು ಕೇಳುತ್ತೆ. ಎಲ್ಲಿಗಟ್ಟಿ ದರ್ಶನ, ಪ್ರಪಂಚದೊಳಗೆ ನೀನು ಸಮಾಧಾನಯುಕ್ತವಾಗಿರ್ತಿ. ಪ್ರಪಂಚಾತ್ಮ ಹೇಳುತ್ತೆ ದೇವರು ಎಲ್ಲಿಲ್ಲ, ಇಲ್ಲೇ ಇದ್ದಾನೆ, ನಮ್ಮ ದೇವರು ಬೇರೆ ಇದ್ದಾನೆ. ನಿಮ್ಮ ದೇವರು ಬೇರೆ, ನಿಮ್ಮ ಅಪ್ಪ, ನಿಮ್ಮ ತಾತ, ಮುತ್ತಾತ ಅವರು ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಉಂಟು ಮಾಡಿದ ದೇವರು ಯಾರು? ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆ ದೇವರು ಯಾರು? ದೇವರು ಮನುಷ್ಯರ ಕೈಯೊಳಗೆ ಉಂಟಾಗಲ್ಪಡ್ತಾನ, ಅಷ್ಟು ಕನಿಷ್ಠವಾಗಿದೆ ಆ ದೇವರು. ನಾನು ತಿಳ್ಕೊಳ್ಳಬೇಕಾಗಿದೆ ಪ್ರಿಯರೇ. ದೇವರು ಯಾರ ಕೈಯಲ್ಲಿ ಉಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ತಮ್ಮ ದೇವರು ಅಂತ ಬೇಸಲ್ಲ, ದೇವರಗಳು ಅನ್ನಲ್ಲ, ದೇವರು ಅಂತಾನೆ. ದೇವರಿಗೆ ಮಹಿಮುಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ಎಂಥ ಮನೆಯನ್ನು ನನಗೆ ಕಟ್ಟುವಿರಿ ಅಂತ ದೇವರು ಮಾತಾಡ್ತಾನೆ. ಆಕಾಶ ದೇವರಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದ ಇಡುವುದಕ್ಕೆ ಸ್ಥಳ. ಗುಡಿ ಕಟ್ಟಕ್ಕಾಗುತ್ತೆ ಅನ್ಕೋಬಹುದು. ನೀವು ಅನ್ಬೋದು, ಅಲ್ರಿ ಚರ್ಚ್ ಮಾಡಲಿ ದೇವ್ರ ಗುಡಿ. ತಪ್ಪು. ದೇವ್ರು ಎಲ್ಲರೂ ಬಂದು ದೇವರ ಭೇಟಿಯಾಗುವುದಕ್ಕೆ ಬಂದಿರತಕ್ಕಂಥ, ನೇಮಕ ಮಾಡಿರ್ತಕ್ಕಂಥ ಒಂದು ಸ್ಥಳ. ಅಲ್ಲೆಲ್ಲಯ್ಯ, ಯಾವ ಮನುಷ್ಯನಿಗೂ ದೇವರಿಗೆ ಗುಡಿ ಕಟ್ಟಕ್ಕಾಗಲ್ಲ. ಅಷ್ಟು ದೊಡ್ಡ ಗುಡಿ ಕಟ್ಟಕ್ಕೈತೆ, ಎಷ್ಟು ಸ್ವಲ್ಪವಾಗಿರ್ತಕ್ಕಂಥ ಮನುಷ್ಯ ಅಲ್ವಾ? ಆಗತ್ತ ದೇವರಿಗೆ ಆಕಾಶ ಸಿಂಹಾಸನ, ಪಾದಪೀಠ, ಭೂಮಿ. ಮತ್ತೆ ಮನೆಯಲ್ಲಿ ಕಟ್ತಿರಪ್ಪ, ಭೂಮಿ ಮೇಲೆ ಕಟ್ಬೇಕ? ಆಗತ್ತ? ಪಾದ ಇಡೋ ಸ್ಥಳನೇ ಭೂಮಿ. ಎಲ್ಲ ಕಟ್ಟಿದ್ರು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. Gloria a Cristo महाराज को से हालेलुया।
ಪ್ರಿಯವಾದವರೇ, ಇವತ್ತು ನೀನು ಸ್ಥಿರವಾಗಿರಬೇಕು. ಎದರಿಂದ ಸ್ಥಿರವಾಗಿರಬೇಕು? ಈ ಒಂದು ಮೃತ್ಯುಂಜಯ ಮಠದ ಕೂಗು ಏನು, ನೋವು ಏನು? ಸಭೆ ಅಂದ್ರೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲಾ ಸಭೆಗಳು ಒಂದೇ, ಎಲ್ಲ ಕಟ್ಟಿದ್ದೀವಿ. ಆ ಸಭೆಯ ಕೂಗು ಏನು? ಪ್ರತಿಯೊಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕು, ಎಲ್ಲ ಕಟ್ಟಿದ್ದೀವಿ. ಇಷ್ಟು ದಿವಸ ನೀನು ಪ್ರಾಪಂಚಿಕ ಮಗನಾಗಿದ್ದೆ, ದೇವರ ಮಗನಾಗಬೇಕು, ದೇವಪುತ್ರನಾಗಬೇಕು. ಇಷ್ಟು ದಿವಸ ನೀನು ಪ್ರಾಪಂಚಿಕ ಪುತ್ರಿಯಾಗಿದ್ದೆ, ದೇವಪುತ್ರಳಾಗಬೇಕು. ದೇವಪುತ್ರರಾದ್ರೆ ಪ್ರಪಂಚದೊಳಗೆ ನಿನಗೆ ಯಾವ ಕಷ್ಟ, ಯಾವ ದುಃಖ, ಯಾವ ನೋವು, ಯಾವ ಬಾಧೆ, ಯಾವ ಮರಣ ನಿನ್ನನ್ನು ಸೋಲಿಸಕ್ಕಾಗಲ್ಲ. ಯಾಕಂದ್ರೆ ಸೃಷ್ಟಿಕರ್ತನ ಸ್ವಂತ ಸುಪುತ್ರ ನೀನಾಗಿರ್ತದೆ. ದೇವರಿಗೆ ಮೈಗುಂಟಾಗಲಿ. ಕೆಲವರು ಓಡಾಡ್ತಾರೆ, ಏನನ್ನ ಆಗಿಬಿಟ್ರೆ ಮುಗಿದೋಯ್ತು, ಏನನ್ನ ಆಗಿಬಿಟ್ರೆ ಆಗೈತೆ, ಏನನ್ನ ತೊಂದರೆ ಆಗಿಬಿಟ್ರೆ ಆಗೈತೆ. ಹೇಳ್ತಾರೆ, ಏನು ಗೊತ್ತಾ, ಅಲ್ಲಿಗೆ ಹೋಗ್ಬಿಡ್ರಿ, ನೀವು ಇಷ್ಟು ದಿವಸ ಮಾಡ್ತಿದ್ರಿ ಬಿಟ್ಬಿಟ್ರಿ, ಅದಕ್ಕೋಸ್ಕರವಾಗಿ ಹಿಂಗೆ ಆಗಿಬಿಡುತ್ತೆ ಅಂದ ಬಲಹೀನ ಅಂತ. ಯಾಕಂತ ನಮಗೆ ಗುರುಗಳು ಸಹ ಬಲಹೀನತೆಯನ್ನ ಕಲಿಸೋಣ, ಬಲವಂತರಾಗಿ ಮಾಡಿಲ್ಲ ಪ್ರಿಯರೇ. ಅಲ್ಲಿ ದೇವರಿಗೆ ಮೈಗುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. बोलो यीशु क्रिस्त महाराज को जय. ಪ್ರಿಯವಾದವರೇ, ಪ್ರಕಟಣೆ 12ನೇ ಅಧ್ಯಾಯ 2ನೇ ವಚನ. ನಮ್ಮ ಕೂಗು, ನಮ್ಮ ಕಣ್ಣೀರು ಪ್ರಿಯವಾದವರೇ ನಿಮಗೋಸ್ಕರ, ಹೊರಗಡಿದ್ದವರು ಎಲ್ಲರಿಗೋಸ್ಕರ. ಯಾರು ದೇವರು ನಂಬಿಲ್ಲಲ್ಲ ಅವರೆಲ್ಲರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಗೊತ್ತಾ? ದೇವರೇ ಮಾನವರನ್ನು ಉಂಟು ಮಾಡಿದ್ದಾನೆ. ದೇವರು ಉಂಟು ಮಾಡಿದ ಮಾನವರು ನಾಶನಕ್ಕೆ ಹೋಗಬಾರದಂತ ನಮ್ಮ ಆಶೆ. ಹಲ್ಲೆಲೂಯಾ. ನರಕ ದೇವರು ಮಾನವರಿಗೆ ಸೃಷ್ಟಿ ಮಾಡಿಲ್ಲ. ಕೆಟ್ಟು ಹೋಗಿರುವ ದೇವದೂತರನ್ನ ದುರಾತ್ಮಗಳಿಗೆ ದೇವರು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿಕರ್ತನಾದ ದೇವರ ಕಡೆ ಮನಸ್ಸು ಹೋಗದಂತೆ ಮಾಡುವಂತ ದುರಾತ್ಮಗಳಿಗೆ, ಆತ್ಮಗಳಿಗೋಸ್ಕರವಾಗಿ ದೇವರು ಉಂಟು ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ಯಾಕೆ ಗೊತ್ತಾ? ನಿನ್ನ ಉಂಟು ಮಾಡಿದವರು ಯಾರು ನೀ ತಿಳ್ಕೋಬೇಕಾಗಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ. ದೇವರಿಗೆ ಸ್ತೋತ್ರ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳು, ಜೀವರಾಶಿಗಳು ಅನೇಕ ತರವಾಗಿ ಉಂಟಾಗಲ್ಪಟ್ಟವು. ಆದರೆ ಮನುಷ್ಯ ಮಾತ್ರ ಅವುಗಳ ತರ ಉಂಟಾಗಿಲ್ಲ. ಹಲ್ಲೆಲೂಯಾ. ಒಂದು ಮನುಷ್ಯನ ದೇವರು ಹೆಂಗ್ ಉಂಟು ಮಾಡಿದ್ದಾನೆ? ತನ್ನ ರೂಪದಲ್ಲಿ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಓದಿ 1:26 ಆದಿಕಾಂಡ ಪುಸ್ತಕ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮ ನನ್ನರಥ ಒಬ್ಬತ ಇಲ್ಲ, ಇಬ್ಬರು ಅಥವಾ ಮೂವರದೇ ಅಂತ ಅರ್ಥ. ನಮ್ಮಲ್ಲಿ ಏಸಪ್ಪ ಅದೇನಾ? ಏಸಪ್ಪ ದೇವರು ಅದೇನಾ? ಪರಿಶುದ್ಧಾತ್ಮ ದೇವರು ಅದೇನಾ? ಸೃಷ್ಟಿಕರ್ತನಾದ ದೇವರು ಅದೇನಾ? ತ್ರಿತ್ವೈಕ್ಯತ ಏಕರೂಪಿತಾಯೋ ನಮಃ. ಅಂದ್ರೆ ಅವರು ಏಕವಾಗಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್, ಹಲ್ಲೆಲೂಯಾ. ನೀನು ದೇವಲೋಕ ಸೇರ್ಬೇಕಾದ್ರೆ ಭೂಲೋಕವನ್ನ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಇಲ್ಲಿ ಜೀವಿಸೋದಕ್ಕೆ. ಮನುಷ್ಯನ ಇದನ್ನು ಆಳಬೇಕು. ಯಾವುದನ್ನ? ಈ ಭೂಮಿಯನ್ನು ಆಳಬೇಕು. ಆ ಮನುಷ್ಯನಿಗೆ ದೇವರು ಏನ್ ಮಾಡಿದ್ದಾನೆ? ವರಗಳು ಕೊಟ್ಟಿದ್ದಾನೆ. ದೇವರು ಮನುಷ್ಯನಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ದೇವರು ತನ್ನ ರೂಪದಲ್ಲೇ ಮನುಷ್ಯನ ಸೃಷ್ಟಿಸಿ ಈ ಭೂಮಿಯನ್ನು ಆಳುವುದಕ್ಕಾಗಿ ದೊರೆಯಾಗಿ ನೇಮಿಸಿದ್ದಾನೆ. ಪ್ರೇಸಲ್ಲ, ದರಿದ್ರರಾಗಿ ಅಲ್ಲ. ಇವತ್ತು ದರಿದ್ರತೆ ಯಾಕಿದೆ? ಬಲಹೀನತೆ ಯಾಕಿದೆ? ಬುದ್ಧಿಹೀನತೆ ಯಾಕಿದೆ? ಜ್ಞಾನಹೀನತೆ ಯಾಕಿದೆ? ಪಾಪ ಸ್ವಭಾವ ಯಾಕಿದೆ? ಕಾರಣ ಒಂದು ಸೃಷ್ಟಿಕರ್ತನ ಕಡೆ ದೃಷ್ಟಿ ಇಲ್ಲಾರದೆ
ನಷ್ಟ ಹೊಂದಿದ್ದಕ್ಕಾಗಿ ಬಂದಿರತಕ್ಕಂಥ ಪ್ರತಿಫಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ದೇವಾದಿ ದೇವರು ಈ ಮನುಷ್ಯನ ರಕ್ಷಣೆ ಮಾಡಬೇಕಾದ್ರೆ ನಾನೇ ಭೂಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಆತನೇ ಭೂಮಿಯ ಮಧ್ಯ ಭಾಗದಲ್ಲಿ ಕಾಲಿಟ್ಟ ಪ್ರಿಯರೇ. ಎಲ್ರಿಗಡೆ ತಿಳಿಸಿ, ಮನುಷ್ಯನ ಉಂಟಾಗಿದ್ದ ಭಾರತದಲ್ಲೆಲ್ಲ, ಮನುಷ್ಯ ಉಂಟಾಗಿದ್ದು ಅಮೆರಿಕದಲ್ಲೆಲ್ಲ, ಮನುಷ್ಯ ಉಂಟಾಗಿದ್ದು ಇಂಗ್ಲೆಂಡಲ್ಲೆಲ್ಲ, ಸಿಯೋನಪುರ ಎಲ್ಲ ಜನಾಂಗಗಳ ಸ್ಥಳ ಪ್ರಿಯರು. ಯಾವುದು? ಭೂಮಿಯ ಮಧ್ಯಭಾಗ ಯೆರೂಶಲೇಮ್. ಒಳಗಟ್ಟಿ ಇದೆ. ಅಲ್ಲೆಲ್ಲರಿಗ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಭೂಮಿಯ ಮಧ್ಯಭಾಗದಲ್ಲಿ ದೇವರು ಏನ್ ಮಾಡಿದ್ದಾನೆ? ಮನುಷ್ಯನನ್ನು ಉಂಟು ಮಾಡಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಲ್ಲೇ ಎಲ್ಲಿ ಉಂಟು ಮಾಡಿದನೋ ಅಲ್ಲೇ ದೇವರಿಗೆ ಮಾಡಿದ, ಮತ್ತೆ ಅಲ್ಲೇ ಆತ ಪ್ರವೇಶ ಮಾಡಿದ್ನ ಪ್ರಿಯರೇ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಭೂಮಿ ತುಂಡಾಗಿದೆ. ಭೂಮಿ ತುಂಬ ನೀರು ಚೆಂಡಿದೆ. ಒಂದು ಚೆಂಡಿಗೆ ಒಂದ್ ಸೈಡ್ ನೀರು ಹಾಕಿದ್ರೆ ಒಂದ್ ಸೈಡ್ ತೊಳಿಯುತ್ತೆ, ಈ ಕಡೆ ಸೈಡ್ ನೀರು ಹಾಕಿದ್ರೆ ಈ ಕಡೆ ತೊಯ್ಯುತ್ತೆ, ಈ ಕಡೆ ಸೈಡ್ ನೀರು ಹಾಕಿ ಈ ಕಡೆ ತೊಯ್ಯುತ್ತೆ. ನಡಬರಕ್ಕೆ ನೀರು ಹಾಕಿದ್ರೆ, ನಡಬರಕ್ಕೆ ಮೇಲೆ ನೀರು ಹಾಕಿದ್ರೆ ಎಲ್ಲ ತೊಯ್ಯುತ್ತೆ. ಭೂಮಿ ಎಲ್ಲ ಪಾಪದಿಂದ ಶಾಪಭರಿತವಾಗಿ ಭಯಂಕರವಾಗಿರುವಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಆ ಪರಿಶುದ್ಧರಾದ ದೇವರೇ ತನ್ನ ಪುಣ್ಯ ರಕ್ತವನ್ನು ಸುರಿಸುವುದಕ್ಕಾಗಿ ಭೂಮಿಯ ಮಧ್ಯಭಾಗದಲ್ಲಿಯೇ ತನ್ನ ರಕ್ತವನ್ನೇನು ಮಾಡಿದ ಸುರಿಸಿದ ಪ್ರಿಯರಲ್ಲ. ಅದಕ್ಕೆ ವೇದಗಳಲ್ಲಿ ತಿಳಿಸಲ್ಪಡ್ತದೆ ಏನಂದ್ರೆ, ಸಕಲ ಪಾಪ ಪರಿಹಾರೋ ರಕ್ತ ಪ್ರಕ್ಷಣವಚಕಂ ತದ್ರಕ್ತಂ ಪರಮಾತ್ಮೇರ ಪುಣ್ಯದಾನ ಬಲಿಯಾಗಂ. ಸಕಲ ಮಾನವರ ಪಾಪ ಪರಿಹಾರ ಮಾಡುವುದಕ್ಕಾಗಿ ದೇವಾದಿ ದೇವರು ನರ ರೂಪದಲ್ಲಿ ಬಂದು ತನ್ನ ರಕ್ತವನ್ನ ಸುರಿಸಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಮನುಷ್ಯರ ರಕ್ತ ಬೇಕು, ಮನುಷ್ಯರಿಗೆ ಮನುಷ್ಯರ ರಕ್ತ ಬೇಕು. ಮನುಷ್ಯರಿಗೆ ಪ್ರಾಣಿ ರಕ್ತ ನಡೆಯಲ್ಲ ಪ್ರಿಯರೇ, ಪ್ರಾಣಿಗಳಿಗೆ ಮನುಷ್ಯರ ರಕ್ತ ನಡೆಯಲ್ಲ ಪ್ರಿಯರೇ. ಮನುಷ್ಯರ ಶರೀರ ಬದುಕಬೇಕಾದ್ರೆ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಲೋಕದ ರಕ್ತ ಬೇಕು. ದೇವಲೋಕ ಸೇರಬೇಕಾದ್ರೆ ದೇವರ ಪರಿಶುದ್ಧ ರಕ್ತ ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ಮತ್ತೆ ಮುಂದೆ ನೋಡ್ತೀವಿ ಏನ್ ಗೊತ್ತಾ, ದೊರೆಗಳಾಗಿ ನಮ್ಮನ್ನ ದೇವರು ಮಾಡಿದಂತ ಪ್ರಿಯರೇ. ಸೃಷ್ಟಿ ಮಾಡಿದ ಮೇಲೆ ಇದರ ಮೇಲೆ ದೊರೆತಾನ ಅಪವಿತ್ರ ಆತ್ಮ ನಮ್ಮನ್ನ ಮೋಸಪಡಿಸ್ತಾನೆ, ಶರೀರದ ಇಚ್ಛೆಗಳನ್ನು ಹುಟ್ಟಿಸಿ ನಮ್ಮನ್ನು ನಾಶಪಡಿಸ್ತಾ ಇದ್ದಾನೆ. ಅವನಿಂದ ದೂರ ಆಗೋದಕ್ಕಾಗಿ ದೇವರು ಮೊದಲೇ ಏನು ಮಾಡಿದಾನೆ? ದೊರೆತನ ಕೊಟ್ಟಿದ್ದಾನೆ ಪ್ರಿಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಸರಿ, ಒಳ್ಳೆಯದು. ನಮ್ಮನ್ನು ಉಂಟು ಮಾಡಿದ ದೇವರು ಯಾರು? ಸೃಷ್ಟಿಕರ್ತನಾದ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾಪ್ರಭುಗಳು. ಅದನ್ನ ಹೆಂಗ ಅಂತ ಕೆಲವರು ಆಲೋಚನೆ ಮಾಡ್ತಾರೆ ಪ್ರಿಯರೇ. ಅಯ್ಯೇ, ಸೃಷ್ಟಿಕರ್ತನಾದ ದೇವರಿಗೆ ಹೋಗುವ ದೇವರಲ್ಲ. ನಿಜನೇ. ಅದಕ್ಕೆ ಯೇಸಪ್ಪ ಹೇಳ್ತಾನೆ, ನಾನು ತಂದೆಯಾದ ದೇವರು ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ, ಎರಡಿಲ್ಲ. ಏನಾಗಿದ್ದೇವೆ? ಒಂದೇ ಆಗಿದ್ದೀವಿ. ಅಂದ್ರೆ ₹1 2 ಮುಖಗಳು, ₹1 2 ಮುಖಗಳು. ಹಲ್ಲೆಲೂಯಾ. ಎರಡು ಕಡೆ ಇದ್ರೆ ನಡೀತದೆ ಪ್ರಿಯರೇ. ನಾಣ್ಯ ಒಂದು ಕಡೆ ಇದ್ರೆ ಒಂದು ಕಡೆ ಇರ್ಲಿಕ್ಕೆ ₹100 ನಡೆಯಂಗಿಲ್ಲ, ₹1000 ನಡೆಯಂಗಿಲ್ಲ. ₹1000 ನೋಡಿ, ₹2000 ನೋಡಿ ತಗೊಂಡೆ ಅಲ್ರಿ, ₹1000 ಕೊಡ್ರಿ ನಮ್ಗೆ ಒಂದ್ ಸೈಡ್ ಪ್ರಿಂಟ್ ಇಲ್ಲಲ್ಲ, ಅದಕ್ಕೆ ಅರ್ಧ ಭಾಗ ಕೊಡ್ರಿ ತಗೊಂತಾರ, ತಗೊಳ್ಳ. ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ನೀನು ಜೀವಿಸಬೇಕಾದ್ರೆ ಶರೀರ ರೂಪದಲ್ಲಿ ಶರೀರ ಇದೆ, ಆದರೆ ಮೇಲ್ಮುಖ ಕೊಡ್ಬೇಕಾದ್ರೆ ಆತ್ಮ ರೂಪ ನಿನಗೆ ಬೇಕಾದ್ರಲ್ಲ. ಹಂಗಾದ್ರೆ ನೀನು ಅಲ್ಲಿ ನಡೆಯಲ್ಪಡ್ತಿಲ್ಲ, ನಡೆಯಲ್ಪಡಲ್ಲ. ಅಲ್ಲಿ 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 ಒಂದು ರೂಪ ನಿನಗೆ, ಇಲ್ಲೇ ರೂಪಗಳು ಬೇಕು ಪ್ರಿಯರ. ಬೇಸೋಲ್ಲ ಅಂದ್ರೆ ದೇವರ ಆತ್ಮ ರೂಪ. ದೇವರಲ್ಲಿ ಏನಿದೆ? ಪ್ರೀತಿ ಇದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ಹಲ್ಲೆಲೂಯಾ. ಆಮೆನ್. ಪ್ರಿಯವಾದವರು, ಅದಕ್ಕೋಸ್ಕರವಾಗಿ ಅವೆಲ್ಲ ಕೆಲವೊಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಆತ್ಮದಿಂದ ಇರ್ತಕ್ಕಂಥ ಕೆಲವುಗಳು ನಿನ್ನಿಂದ ನನ್ನಿಂದ ಏನಾಗಬೇಕು? ಅವು
ದೂರ ಆಗ್ಬೇಕು ಪ್ರಿಯರೇ. ಹಲ್ಲಯ್ಯ, ಅವುಗಳನ್ನ ನಾವು ತೆಗೆದು ಹಾಕ್ಬೇಕಾಗಿದೆ. ಯಾಕಂದ್ರೆ ನಾವೇ ಅವುಗಳನ್ನ ಮಾಡ್ತಾ ಇದ್ದೇವೆ, ಹಾವನ್ನ ಮಾಡ್ತಾ ಇದ್ದೇವೆ, ಅವುಗಳಿಗೆ ಸ್ಥಳ ಕೊಟ್ಟಿದ್ದೇವೆ. ಅವುಗಳು ಎಲ್ಲವುಗಳು ನಮ್ಮಿಂದ ದೂರ ಆದ್ಮೇಲೆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಣಗಳು ಯಾವುವು ಅವುಗಳನ್ನು ನಾವು ಪಡ್ಕೊಳ್ಬೇಕಾಗಿದೆ. ಅನಿಸಲ್ಲ? ಅವುಗಳನ್ನ ಪಡ್ಕೊಳ್ಬೇಕಾದ್ರೆ ಇವುಗಳನ್ನ ತ್ಯಾಜಿಸಬೇಕಾಗಿದೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ಆಮೆನ್. ಹಲ್ಲೆಲೂಯ. ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 19ನೇ ವಚನ. ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವೆಂದರೆ ಜಾರತ್ವ, ಪ್ರಾಪಂಚಿಕಾತ್ಮಕ ಅಂಟಿಕೊಂಡಿರ್ತಕ್ಕಂಥವುಗಳು ಪ್ರಿಯರೇ, ಜಾರತ್ವ. ಆಮೇಲೆ ಬಂಡುತನ, ಎಷ್ಟು ಹೇಳಿದ್ರು ಅದು ತಪ್ಪು ಮಾಡಬೇಡ ಅಂದ್ರೂ ಕೂಡ ಮಾಡುವಂಥದ್ದೇ. ಅಂದ್ರೆ ಅದಕ್ಕೆ ದಾಸರಾಗಿ ನಮ್ಮ ಶರೀರವನ್ನು ಹೊಂದಾಣಿಕೆ ಮಾಡಿರುವಂಥದ್ದೇ. ಅದನ್ನು ತೆಗೆದುಹಾಕಬೇಕು, ಬಂಡುತನ. ಆಮೇಲೆ ನಾಚಿಕೆಗೆ ಹೇಳ್ತಾನ. ಪ್ರಿಯವಾದವ್ರೆ, ಕೆಲವೊಂದು ಸರ್ತಿ ಸಣ್ಣ ವಯಸ್ಸಿನವರೇ ದೊಡ್ಡವರು ಕೆಲಸ ಮಾಡ್ತಾರೆ, ದೊಡ್ಡ ವಯಸ್ಸಿನವರು ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ. ಅಂದರೆ ನೀನು ನಾಚಿಕೆ ಬರುತ್ತಿಲ್ಲ, ಸಣ್ಣ ಹುಡುಗ ಏನೇ ಯಾವ ವಯಸ್ಸಿಗೆ ಹೆಂಗೆ ಮಾಡೋದು ಹಂಗೆ ಮಾಡಿದ್ರೆ ಚಂದ ಇರುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ. ನಾಚಿಕೆಗೆ ಹೇಳ್ತಾನ. ಆಮೇಲೆ ವಿಗ್ರಹಾರಾಧನೆ, ಅಂದರೆ ದೇವರನ್ನೇ ನಿನ್ನ ಹೃದಯದಲ್ಲಿ ಪ್ರತಿಷ್ಠೆಪಡಿಸಬೇಕು. ಆದರೆ ಯಾವ ಮನುಷ್ಯನಾಗಲಿ, ಮನುಷ್ಯನ ರೂಪವನ್ನಾಗಲಿ, ಶರಣರ ರೂಪವನ್ನಾಗಲಿ, ಸೃಷ್ಟಿಯ ರೂಪವನ್ನಾಗಲಿ, ಗೊಂಬೆಯ ರೂಪವನ್ನಾಗಲಿ, ನಿನ್ನ ಮಕ್ಕಳ ರೂಪವನ್ನಾಗಲಿ, ನಿನ್ನ ಕುಟುಂಬದ ರೂಪವನ್ನಾಗಲಿ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡಬಾರದು. ಅದು ವಿಗ್ರಹಾರಾಧನೆ. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸುವುದು ಎಲ್ಲದೂ ವಿಗ್ರಹಾರಾಧನೆ. ವಿಗ್ರಹ ಅಂದ್ರೆ ಏನು? ವಿಗ್ರಹ ನಿಂದ ವಿರುದ್ಧವಾಗಿರ್ತಕ್ಕಂಥ ದೊಡ್ಡ ಗ್ರಹ ಅಂತದು. ದೇವರಿಗೆ ನಿನಗೆ ಮಧ್ಯದಲ್ಲಿ ಯಾವುದರದ ವಿಗ್ರಹ ನೋಡ್ರಿ, ಹೆಸರು ಎಂತ ಚೆನ್ನಾಗಿ ಇಟ್ಟಿದ್ದಾರೆ ಅದಕ್ಕೆ. ವಿಗ್ರಹ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ದೊಡ್ಡ ಗ್ರಹ. ಕೆಲವರಂತಾರೆ ಇಲ್ಲಮ್ಮ ಗ್ರಹ ಗತಿ ಚೆನ್ನಾಗಿಲ್ಲ, ನಿನಗೆ ಗ್ರಹ ಪಡ್ಕೊಂಡ್ಬಿಟ್ಟತ್ತೆ, ಅದಕ್ಕೆ ಎಲ್ಲ ನೀನು ಮಾಡಿದೆಲ್ಲ ಕೈಗೂಡುವಲು ಎಲ್ಲ ಹಾಳಾಗೈತೇವ. ಅದಕ್ಕಿಂತ ಮುಂಚೆ ಅದಕ್ಕೂ ಗ್ರಹ ಬರೋದಕ್ಕೆ. ಅದು ಏಳೋ ಗ್ರಹ, ಇವರು ಕೇಳೋ ಗ್ರಹ. ಇಬ್ಬರಿಗೆ ಗ್ರಹ ಬಡ್ದು ಎಲ್ಲಿಗೆ ಹೋಗ್ಯಾರ? ಗ್ರಾಚಾರ ಕೆಟ್ಟು ಎಲ್ಲಿಗೆ ಹೋಗ್ಯಾರ? ಅವರು ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಆದರೆ ಇವತ್ತು ಏನು ಸಮಾಧಾನ ಇಲ್ಲದನ್ನ ಮಾಡ್ಯದ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ವೇದಗಳಲ್ಲಿ ಒಂದು ಮಾತುಗಳಲ್ಲಿ ಬರುತ್ತೇವೆ. ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯನ್ನ ಪೂಜಿಸುವವರನ್ನ ಘೋರವಾದ ನರಕದಲ್ಲಿ ಅವರು ಹಾಕಲ್ಪಡುವರು ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೋಸ್ಕರ ಸೃಷ್ಟಿಕರ್ತ ಯಾರು ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಕೈಗಿಂದ ಆ ಸೃಷ್ಟಿಕರ್ತನ ರೂಪಿಸಕ್ಕಾಗಲ್ಲ ಪ್ರಿಯರೇ. ನಿಮ್ಗೆ ಗೊತ್ತಾಯ್ತಲ್ಲ, ಆಕಾಶೀಯ ದೇವರಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಆತನ ಮನೆ ಕಟ್ಟಕ್ಕಾಗುತ್ತಾ? ಗುಡಿ ಕಟ್ಟಕ್ಕಾಗುತ್ತಾ? ಮಠ ಕಟ್ಟಕ್ಕಾಗುತ್ತಾ? ಆಗಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ವಿಗ್ರಹಾರಾಧನೆ, ಮಾಟ ಅಂದ್ರೆ ಏನು? ಇನ್ನೊಬ್ಬರು ಹಾಳಾಗಲಿ ಅನ್ನತಕ್ಕಂಥ ಒಂದು ಸ್ವಭಾವ ಉಳ್ಳವರು. ನಾನು ಚೆನ್ನಾಗಿರ್ಬೇಕು, ಅವ್ನು ಹಾಳಾಗಲಿ, ಮಾಟ. ಆಮೇಲೆ ಹಗೆತನ ಪ್ರಿಯರೇ. ಹಗೆತನ ಅಂದ್ರೆ ಹೊಟ್ಟೆಯೊಳಗೆ ಇಟ್ಕೊಳ್ಳೋದು, ಸಮಯ ಬಂದಾಗ ಸಾಧಿಸೋದು ಪ್ರಿಯರೇ, ಹಗೆತನ. ಆಮೇಲೆ ಜಗಳ ಆಡಬಾರ್ದು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಹೊಟ್ಟೆ ಕಿಚ್ಚು, ಹೊಟ್ಟೆಯೊಳಗೆ ಕಿಚ್ಚು ಅಂತ ನಿಮ್ಮನ್ನು ನಾಶ ಮಾಡೋದು, ಬದ್ದನ್ನಲ್ಲ. ಕೆಲವರು ಮನೆಯೊಳಗೆ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಏನು ಇಬ್ಬರಿದ್ರ ಶಾಸ್ತ್ರ, ಹಿರೇಕ್ ಮೇಲೆ ಸಣ್ಣಕ್ಕೆ ಹೊಟ್ಟೆ ಕಿಚ್ಚು, ಸಣ್ಣಕ್ಕೆ ಮೇಲೆ ಹಿರೇಕ್ ಹೊಟ್ಟೆ ಕಿಚ್ಚು. ಯಾರೇ ನೋಡ್ರಿ ತಂದೆ ತಾಯಿ ಕೆಲವ್ರು ಏನ್ ಮಾಡೋದು ಗೊತ್ತಾ? ಸಣ್ಣಕ್ಕೆ ಮೇಲೆ ಭಾರಿ ಜೀವ ಇರ್ತಾರೆ, ಸಣ್ಣತರ ಮೇಲೆ ಭಾರಿ ಜೀವ ಇರುತ್ತೆ, ಹಿರಿಯತ್ ಮೇಲೆ ಇರಂಗಲ್ಲ. ಅದು ಎಷ್ಟು ತಂದೆ ಎಷ್ಟು ಮಾಡಿದ್ರೆ ನಾನು ನೀನೇನು ಮಾಡಿದ್ದಾಗ ಅಂತಾರೆ. ಯಾಕೆ ಗೊತ್ತಾ? ತಂದಾಕತ್ರ ಮರೆತು ಬಿಟ್ಟಿರ್ತಾರ. ತಂದಾಕ್ಲಾರ್ದ ಖರ್ಚು ಮಾಡಿದ್ರೆ ಗಟ್ಟಿ ಗಿಡ್ಕೊಂಡು. ಯಾಕಂದ್ರೆ ಇವ್ರಿಗೆ ಏನು ಬೇಕು ಆತ ಅವ್ರಿಗೆ ರೊಕ್ಕ ಕೊಡ್ತಿರ್ತಾರೆ, ಈತ ತಗೊಂಬಂದು ಇವ್ರಿಗೆ
ಕೊಡ್ತಿರ್ತಾನೆ. ಯಾಕಂದ್ರೆ ಸಣ್ಣತ ಮನೆಯಲ್ಲಿ ತಾಯಿ ಜೊತೆಗೆ ಇರ್ತಾನೆ. ಅದಕ್ಕಾಗಿ ಆ ತಂದೆ ತಾಯಿ ಹೆಚ್ಚು ಏನು ಮಾಡ್ತಾರೆ, ಸಣ್ಣತನ ಪ್ರೀತಿ ಮಾಡ್ತಾರೆ. ಇರತನ ಕಷ್ಟಪಡೋದನ್ನ ಏನು ಮಾಡ್ತಾರೆ, ದೂರ ತಳ್ಳಿ ಬಿಡ್ತಾರೆ. ಇದೇನು ಆ ಮಗನಿಗೆ ತಂದೆ ತಾಯಿ ಮೇಲೆ ಹೊಟ್ಟೆ ಕಿಚ್ಚು. ನಾನು ಇಷ್ಟು ಮಾಡಿದ್ರು ಇವ್ರು ಏನು ಮಾಡುವಲ್ರು, ನನ್ನ ಸೇರುವಲ್ರು. ಆಮೇಲೆ ಇವ್ರಿಗೇನು ಬೀಗದ ಕೈ ನಾವು ಕೊಡುವಲ್ಲ, ಎಲ್ಲ ಓಟ ತಂತ ಇಟ್ಕೊಂಡು ಎಲ್ಲ ಓಟ ತಾನೇ ದರ್ಬಾರ್ ನಡೆಸ್ತಾನೆ ನಮ್ಮ ಮೇಲೆ. ತಂದೆ ತಾಯಿಗೆ ಇರ್ತದೆ, ಈ ಸಣ್ಣ ಮಗನಿಗೆ ಇರ್ತದೆ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಇದು ಹೊಟ್ಟೆ ಕಿಚ್ಚು ಆರಂಭ ಆಗೋದು ಎಲ್ಲಿಂದ ಆರಂಭ ಆಗತ್ತೆ? ಮನೆಗೆ ಆರಂಭ ಆಗುತ್ತೆ. ಅತ್ತೆ ಸೊಸೆ ಮೇಲೆ ಹೊಟ್ಟೆ ಕಿಚ್ಚು, ಸೊಸೆ ಅತ್ತೆ ಮೇಲೆ ಹೊಟ್ಟೆ ಕಿಚ್ಚು. ಹೊಟ್ಟೆಯೊಳಗಿರುವ ಈ ಕಿಚ್ಚನ್ನ ಆರಿಸ್ಬೇಕಂದ್ರೆ ಏನೋ ಅವರ ಮೇಲೆ ಕೋಪ ಇಟ್ಕೋಬಾರ್ದು, ದ್ವೇಷ ಇಟ್ಕೋಬಾರ್ದು. ಅದನ್ನ ನೀನು ತೆಗೆದಾಕ್ಬೇಕು. ಮಳೆಗಾಲರು ಪ್ರಾರ್ಥನೆ ಮಾಡಿದ್ದೇವೆ, ಇದು ನನಗೆ ಸಮಾಧಾನದಿಂದ ಮಾಡಿದೆ, ಇದು ನನ್ನನ್ನು ತೆಗೆದಾಕ್ತೇನೆ ನಿನ್ನ ಬಾಯಿಯಿಂದ ಹೇಳ್ಬೇಕು. ಬೇಸಲ್ಲ, ಅವಾಗ ದೇವರು ನನ್ನ ಕ್ಷಮಿಸು, ನಾನು ಅವ್ರನ್ನ ಕ್ಷಮಿಸ್ತೀನಿ, ನೀನು ನನ್ನ ಕ್ಷಮಿಸು ಅನ್ನಬೇಕು. ಯಾವಾಗ ನೀನು ದಿನ ಈ ಪ್ರಾರ್ಥನೆ ಮಾಡ್ಕೊಂತ ಓದಿ, ಆಮೇಲೆ ಯಾರ ಮೇಲೆ ಸಿಕ್ಕೈತು ಅವ್ರನ್ನ ಮಾತಾಡಿಸ್ಬೇಕು. ಯಾಕ ನನ್ನ ತಪ್ಪಾಗಿದ್ದು ನಿನ್ನ ಮೇಲೆ ಇಲ್ಲದ ಇಟ್ಕೊಂಡ್ಬಿಟ್ಟಿದ್ದಾವ, ನನ್ನ ಕ್ಷಮಿಸ್ಬಿಡು, ನಾನು ಯೇಸಪ್ಪನ ಮಗಳು. ಎಲ್ಲ ಗಟ್ಟಿ ತೋರಿಸೋಣ. ಯೇಸುದ್ರ ಅರ್ಥ ಏನ್ರಿ? ರಕ್ಷಕ ಅಂದ್ರೆ ಕಾಪಾಡುವ ದೇವರು. ಬೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯ. ನೋಡ್ರಿ, ಹೊಟ್ಟೆ ಕಿಚ್ಚು, ಆಮೇಲೆ ಸಿಟ್ಟು, ಮಾತಿಗೆ ಸಿಟ್ಟು. ನನ್ನ ಮಾತು ಕೇಳಲ್ಲ, ಅವ್ರ ಮಾತಾದ್ರೆ ಕೇಳಿದ್ರು. ಸಿಟ್ಟು ರೀ, ಮನೆಯೊಳಗೆ ಹೊರಗಡೆ ಸಿಟ್ಟು. ನಾವೇನು ಅನ್ಕೊಂಡಿರ್ತೀವಿ ಅದು ಕಾರ್ಯ ನೀಡ್ಲಿಕ್ಕೆ ನಪ್ಪಾಗಿದೆ. ನಾನು ಅಂದಂಗೆ ಆಗ್ಬೇಕು. ಬೇಡಮ್ಮ ಹಂಗೆಲ್ಲ ಮಾಡಬಾರ್ದು, ಬೇಡ ಹಂಗೆಲ್ಲ ಮಾಡಬಾರ್ದು. ಇಲ್ಲ, ಅದು ಆಗೇಬೇಕು. ತಂದೆ ತಾಯಿಗಳು ಕೂಡ ಕೆಲವ್ರು ಏನಿರ್ತಾರೆ ಗೊತ್ತಾ ಪ್ರಿಯರೇ, ಮಕ್ಕಳ ಪ್ರೀತಿಯನ್ನ ಆಮೇಲೆ ಕುಟುಂಬದವರ ಪ್ರೀತಿನ ಅರ್ಥ ಮಾಡಿಕೊಳ್ಳೋದಿಲ್ಲ ಪ್ರಿಯರೇ. ಇಲ್ಲ, ನಾನು ಅಂದಿದ್ದೇ ಸಾಧಿಸ್ಬೇಕಷ್ಟೇ. ಯಾಕೆ ಗೊತ್ತಾ, ಯಾರು ಭಕ್ತಿಯಲ್ಲಿ ವೀಕ್ನೆಸ್ ಇರ್ತಾರಂದ್ರೆ ಅವ್ರನ್ನ ಏನ್ ಮಾಡ್ತಾನೆ, ಟಾರ್ಗೆಟ್ ಮಾಡ್ತಾನೆ. ಯಾರು? ಸೈತಾನ. ಪ್ರಪಂಚವನ್ನ ಅವನ್ನ ಪ್ರಪಂಚದೊಳಗೆ ಆಗ್ಬಿಟ್ಟಾನೆ ದೇವರು. ಹಲ್ಲೆಲೂಯ. ಅವನ ನಾಶ ಮಾಡ್ತಕ್ಕಂಥ ವ್ಯಕ್ತಿ. ಅವನಿಗೆ ಹೋಗೋದು ಬರಲು ತಿಳ್ಕೊಂಡು ಯೇಸು ಸ್ವಾಮಿ ನಿಜವಾಗಲೂ ಏನ್ ಮಾಡಿದಾನೆ, ಭೂಲೋಕಕ್ಕೆ ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾರು ಯೇಸಪ್ಪನ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುತ್ತಾರೋ ಅವರು ದೇವರ ಮಕ್ಕಳಾಗ್ತಾರೆ. ಯಾರು ದೇವರ ಮಕ್ಕಳು ಆಗ್ತಾರೋ ಅವರಿಗೆ ದೇವರ ಶಕ್ತಿ ಇರುತ್ತೆ. ಅಪವಾದಿ ಮಾಡೋ ಕುತಂತ್ರಗಳಿಗೆ ಬಲಿಯಾಗಲ್ಲ ಪ್ರಿಯರ. ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಅಪವಾದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆತ್ಮಗಳು. ಈಗೆಲ್ಲ ದೇಶದಲ್ಲ ಏನಾಯ್ತು ಅಂತಾರೆ. ಅದು ಎಷ್ಟೋ ದಿವಸದಿಂದ ಒಳಗೆ ಕುದಿತಿರ್ತ ಪ್ರಿಯರೇ, ನಾನು ಸಾಯ್ಬೇಕು. ನನ್ನ ಮಾತು ಯಾರು ಕೇಳಬೇಕು? ಒಬ್ಬ ಕಡಿಮೆ ಇಲ್ಲ, ತಿಂಬ ಕಡಿಮೆ ಇಲ್ಲ, ಬಟ್ಟೆ ಕಡಿಮೆ ಇಲ್ಲ, ಬಂಗಾರ ಕಡಿಮೆ ಇಲ್ಲ, ಮನೆ ಕಡಿಮೆ ಇಲ್ಲ, ಯಾವುದಕ್ಕ ಕಡಿಮೆ ಇಲ್ಲ. ಆದ್ರೆ ಸಾಯ್ಬೇಕೆಂಬ ಬಾಯಿ ಹೋಗೋದಿಲ್ಲ. ಒಂದ್ ದಿವಸ ಉರ್ಲಕ್ಕೆ ಸತ್ತು ಬಿಡ್ತಾಳೆ. ಅವಾಗ ಬಗಲಾಗಿತ್ತಾರ ಅಂತಾರ, ಏನಂತಾರೆ ಗೊತ್ತಾ? ಅವ್ರು ಬಂದು ಯಾವಾಗೋ ಒಂದ್ಸಲ ಹಿಡಿರ್ತಾರೆ, ಏನು ಸಾಯ್ಬೇಕು, ಅವಾಗ ಇರಬಾರ್ದು. ನನ್ನ ಮಾತು ಯಾರು ಕೇಳ್ತಾರೆ? ಅಂದ್ರೆ ಮಾತು ಕೇಳಕ್ಕೆ ಸಾಯ್ಬೇಕಾ? ಸಾಯಕ್ಕೆ ನೀನು ಸೃಷ್ಟಿ ಮಾಡಿದ್ದೆ, ಮಾಡಿಕೊಂಡು ನೀನು ದೇಹವನ್ನ ಸಾಯೋದಕ್ಕಾಗಿ ದೇವರು ನಿನ್ನ ನಿರ್ಮಾಣ ಮಾಡಿದನ, ಜೀವಿಸೋದಕ್ಕಾಗಿ ದೇವರು ನಿರ್ಮಾಣ ಮಾಡಿದ್ರೆ. ಎಲ್ಲ ಕಟ್ಟಿದ್ದು ಹೆಂಗೆ ಜೀವಿಸ್ಬೇಕು? ನೀನು ಪರಿಶುದ್ಧನಾಗಿ ಜೀವಿಸ್ಬೇಕು. ದೇವರ ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರ್ಬೇಕಾದ್ರೆ ನೀನು ಪರಿಶುದ್ಧನಾಗಿರ್ಬೇಕು. ಬರಲ್ಲ. ಕೆಲವರು ಅಂತಾರೆ ಏನ್ ಗೊತ್ತಾ, ಅಯ್ಯೋ ಇಷ್ಟು ಕಟ್ಟಿಟ್ಟಿರ್ಬೇಕಾದ್ರೆ ಎಲ್ಲಿ ಆಗತ್ತಪ್ಪ. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಯಾಕೆ ಗೊತ್ತಾ? ನೀನು ಆ ಒಂದು ದುರಾತ್ಮಗಳನ್ನ, ದೇವತೆಗಳನ್ನ ನಿನ್ನ ರೂಪದಲ್ಲಿ ಉಂಟು ಮಾಡಿಲ್ಲ ದೇವರು. ದೇವರ ರೂಪದಲ್ಲಿ ಉಂಟು ಮಾಡಿಲ್ಲ, ದೇವರ ರೂಪದಲ್ಲಿ ನಿನ್ನನ್ನು ಉಂಟು ಮಾಡಿಲ್ಲ. ಬರೋದಲ್ಲ. ಒಂದು ಮರ್ಮವನ್ನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ಸಲ ಹೇಳಿದ್ದೀನಿ, ಆದ್ರೂ ಕೂಡ ಈಗ ಹೇಳ್ತಾ ಇದ್ರಿ. ಏನ್ ಗೊತ್ತಾ? ವಟೆ, ದೇ ಅಂದ್ರೆ ದೇವರು, ವಟೆ ಅಂದ್ರೆ ಸೇವಕಿ. ದೇವ ದೂತ. ದೇವ ಅಂದ್ರೆ ದೇವರು, ದೂತ ಅಂದ್ರೆ ಸೇವಕ. ಅಂದ್ರೆ ದೇವರ ಹತ್ರ ಕೆಲಸ ಮಾಡ್ತಕ್ಕಂಥ ಸೇವಕ. ಆದ್ರೆ ಮಾನವನಾಗಿರ್ತಕ್ಕಂಥ ನಿನಗೆ ದೇವರು ಸೇವಕ ಅಂದಿಲ್ಲ. ಏನಂದ್ರೆ ದೇವ ಪುತ್ರ ಅಂತ. ಎದುರುಗಡೆ ಪುತ್ರ ದೊಡ್ಡವರ, ಸೇವಕ ದೊಡ್ಡವರ. ಆ ಪುತ್ರತ್ವವನ್ನು ಕೊಡುವುದಕ್ಕಾಗಿ ಮೃತ್ಯುಂಜಯವನ್ನು ದೇವರಿಗೆ ಸ್ಥಾಪನೆ ಮಾಡಿದ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವಪುತ್ರರಾದವರು ಯಾವ ಮಾಟ ಮಂತ್ರ ಶಕ್ತಿಗಳು ಯಾರು ಕೂಡ ಏನಾಗಲ್ಲ, ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲವನ್ನ ತುಳಿದಾಕುವ ಶಕ್ತಿ
ಶಕ್ತಿ ದೇವರವರಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ಆಮೆನ್. ಎದಕ್ಕೆ ಗೊತ್ತಾ? ರಕ್ತದಿಂದ ಅವನು ಏನ್ ಮಾಡಿದ್ದಾನೆ? ಪಡೆದುಕೊಂಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 22ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಆಮೆನ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. 22ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡದ್ದು. ಎಂತ ರಕ್ತವೇ? ಯಾರೇ? ದೇವರು. ದೇವರ ಮೇಲೆ ರಕ್ತ ಸುರಿಸಿದ್ದಾರೆ. ಯೇಸು ಸ್ವಾಮಿ. ಸೃಷ್ಟಿಕರ್ತನಾದ ದೇವರು ಯಾರು? ದೇವರು. ಅಂದ್ರೆ ಮತ್ತೆ ಈ ತೀರಂಗ ಆ ತೀರಂಗ ಅಂದ್ರೆ ದೇವರೇ ನರಾವತಾರಿಯಾಗಿ ಬಂದಿದ್ದಾನೆ. ಎರಡು ಗಟ್ಟಿಯಾಗಿ ಚಪಡುತ್ತಿದ್ದಾರೆ. ಅದಕ್ಕೆ ಬಹಳ ಸಲ ಹೇಳಿದ್ದೀನಿ ಅಂದ್ರೆ ಕೊಡೆಕಲ್ ಬಸವಣ್ಣ ಒಂದು ವಚನ ಹೇಳ್ತಾರೆ. ಏನ್ ಗೊತ್ತಾ? ಹರನೇ ಬಡಿಗಿಯ ಹುಡುಗಿ ಅಂದ್ರೆ ಕನ್ನಿಕೆ ಒಳಗ ಅರನೇ ನರರೂಪದಲ್ಲಿ ತಾಳೆ ಲೋಕ ಕಲ್ಯಾಣಕ್ಕಾಗಿ ಪ್ರಾಣಾರ್ಪಣೆ ಮಾಡಿ ರಕ್ಷಿಸಲು ಬರುತ್ತಾನೆ ಎಂಬುದಾಗಿ ಎರಡು ಗಟ್ಟಿ ತೋರಿಸೋಣ. ಅಂದ್ರೆ ಎಲ್ಲಾ ಗ್ರಂಥಗಳಲ್ಲಿ ಇರುವ ದೇವರನ್ನು ಯಾರಂದ್ರೆ ಯೇಸು ಕ್ರಿಸ್ತ ಮಹಾಪ್ರಭುಗಳ ಬೆಳೆಸೋಣ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾಕೆ ಗೊತ್ತಾ? ದೇವರೋಗ ಎಷ್ಟು ಅಗಲೈತಿ, ಎಷ್ಟು ಉದ್ದ ಐತಿ, ಎಷ್ಟು ಎತ್ತರ ಐತಿ, ಎಲ್ಲಿ ಯಾವ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ದೇವರು ಬರೆದು ಕೊಟ್ಟ ಗ್ರಂಥ ಬೈಬಲ್, ಅದರಲ್ಲಿ ಬರೆಯಲ್ಪಟ್ಟಿದೆ ಪ್ರಕಟಣೆ ಗ್ರಂಥದಲ್ಲಿ. ಎಲ್ಲ ಗಡಿ ದರ್ಶನ. ಅದಕ್ಕೋಸ್ಕರವಾಗಿ ಆ ಬಂಗಾರ ಲೋಕದಲ್ಲಿ ನೀನು ಪ್ರವೇಶ ಮಾಡಬೇಕಾದ್ರೆ, ಈ ಲೋಕದಲ್ಲಿ ಒಂದು ತೊಲೆ ಬಂಗಾರ ಕೊಡಬೇಕಾದ್ರೆ 50,000 ಖರ್ಚು ಮಾಡಬೇಕು. ಮತ್ತು ಬಂಗಾರದ ಮನೆಯಲ್ಲಿಯೇ ಪ್ರವೇಶ ಮಾಡಬೇಕು. ನೀನು ಎಷ್ಟು ಖರ್ಚು ಮಾಡಬೇಕು? ಎಷ್ಟು ಖರ್ಚು ಮಾಡ್ಬೇಕ್ರಿ? ಬಂಗಾರದ ಮನೆ ಸ್ವಲ್ಪ ಆಗುತ್ತಾ? ಬಂಗಾರದ ಬೀದಿಗಳಿದಾವ ಅಂತ ಪಟ್ಟಣದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ನೀನು ಎಷ್ಟು ಅದನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ವೆಚ್ಚ ಮಾಡಬೇಕು? ಪ್ರಿಯರೇ, ಇವತ್ತು ಆ ಖರ್ಚೆಲ್ಲ ನಿನ್ನನ್ನು ಉಂಟು ಮಾಡಿದ ದೇವರೇ ಬಳಸಿದಾನ. ಪ್ರಿಯರೇ, ಬಳಸಲ್ಲ. ನಾವು ಕೇಳಿದ್ರೆ ಮತ್ತೆ ದೇವಂದ್ರೆ ದೇವರು, ಮತ್ತೆ ಅಂದ್ರೆ ಸೇವಕ, ದೇವ ದೂತ. ದೇವ ಅಂದ್ರೆ ದೇವರು, ದೂತ ಅಂದ್ರೆ ಸೇವಕ. ಅದೇ ಮಾನವರಿಗೆ ದೇವರಿದ್ದಾರೆ ದೇವ ಪುತ್ರರು, ದೇವರ ಮಕ್ಕಳು. ದೇವರು ನೀನು ಕಂಡುಕೊಂಡು ದೇವ ಪುತ್ರ ನೀನಾದ್ರೆ ಈ ದೇವತೆಗಳು ದೇವದೂತರು ನಿನಗೇನ್ ಮಾಡ್ತಾರೆ? ಏನ್ ಮಾಡ್ತಾರೆ ಹೇಳ್ರಿ? ಏನ್ ಮಾಡ್ತಾರೆ? ಅವ್ರ ಸೇವೆ ನೀನು ಮಾಡ್ಬೇಕ, ನಿನ್ನ ಸೇವೆ ಅವ್ರು ಮಾಡ್ಬೇಕ? ನಿಮ್ಮ ಮನ್ಯಾಗ 4 ಮಂದಿ ಅಣ್ಣ ತಗೊಂಡಿರಿದ್ರಿ, 4 ಮಂದಿ ಸ್ವಸ್ಥ, 4 ಮಂದಿ ಮಕ್ಕಳಿದ್ದಾರೆ. ಒಬ್ಬೊಬ್ಬರಿಗೆ ಟೋಟಲ್ ಗುಂಪು ಐತೆ. ನಿಮ್ಮ ಮನೆಗೆ 2 ಆಳಾಗ್ಯಾವ. ಅಡಿಗೆ ಮಾಡಕ್ಕೆ ಒಂದಾಳು, ಕಸ ಮೊಸರು ತಿಕ್ಕಕ್ಕೆ ಒಂದಾಳು, ಹೊಲ ನೋಡ್ಕೊಂಬಕ್ಕೆ ಒಂದಾಳು, 3 ಆಳಾಗಿ ಅಂತ ತಿಳ್ಕೊರಿ. ಅವ್ರು ನಮ್ಗೆ ಏನಂತಾರೆ? ಚಿಕ್ಕದಣಿ ಅಂತಾರನ್ನೋದಲ್ಲ ಕಲ್ಲಿ ಎರಡು ಕಡೆ ದಿವಸ ಆ ಸೇವಕರು ಅವ್ರನ್ನ ನಾವು ನಿಮ್ಮ ಅಪ್ಪನ ಸ್ಥಾನ ಕೊಡಬೋದ? ಅವರಿಗೆ ಕೊಡಕ್ಕಾಗತ್ತಾ? ಇಲ್ಲ. ಆದ್ರೆ ನಿಮ್ಮ ಅಪ್ಪನ ಸ್ಥಾನ ನಿಮಗೆ ಅವರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಅವರು ಪ್ರಿಯವಾದವರೇ, ದೇವರ ಮಕ್ಕಳು ನೀವಾದಾಗ ನಿಮಗೆ ಸ್ಥಾನ ಕೊಡ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಂದ್ರೆ ದೇವರ ಮಕ್ಕಳು ನೀವಾದಾಗ, ಅಂದ್ರೆ ತಂದೆ ಮನೆ ಬಿಟ್ಟು ಓಡೋಗಿ ಎಲ್ಲ ಕೆಟ್ಟ ಕಾರ್ಯಗಳನ್ನ ಮಾಡಿ ದೂರಾಗಿ ಓಡಪ್ಪ ಅವ್ರು ಬೆಲೆ ಕೊಡ್ತಾರೆ ನನಗ? ಇಲ್ಲ. ಯಾಕಂದ್ರೆ ಅವ್ರ ಕೈಯಿಂದ ರೊಕ್ಕ ಇಸ್ಕೊಳ್ಳೋ ಪರಿಸ್ಥಿತಿ ನೀನು ಬಂದಿದ್ದಿ. ಒಂದು ವೇಳೆ ನೀನು ಬಂದ ತಂದೆ ನನಗೆ ತಪ್ಪಾಗಿ ತಿಳ್ಕೊಂಡು ಕೇಳಿಕೊಂಡು ಅದ್ ನಂತರ ಮನೆಗೆ ಸೇರಿಕೊಂಡ್ರೆ ಅವಾಗ ದಣಿ ಅವಾಗಿದ್ದಂಗೆಲ್ಲ ದ್ರೋಹಿಗೆಲ್ಲ ಭಾಳ ಸೂಕ್ಷ್ಮ ಆಗ್ಬಿಟ್ಟಾನೆ. ಅವಾಗ ನಾವು ಸಪ್ಪಳ ಅಲ್ಲದಂಗ ಏನು ಮಾಡ್ತಿದ್ವಿ? ಒತ್ತು ಮಳಿಗೆಳೆ ಹೊಲ್ದಾಗ ಕರ್ಕೊಂಡೋಗಿ ತಗೊಂಡ್ಬರ್ತಿದ್ವಿ. ಏನೋ ಟಾನಿಕ್. ಈ ಟಾನಿಕ್ ಹಾಕಲ್ಲ,
ಆಮೇಲೆ ಇನ್ನೊಂದು ಗಾಂಜಾ ಹೊಡೆಯಲ್ಲ. ಈಗ ಬಹಳ ಸೂಕ್ಷ್ಮ ಆಗ್ಬಿಟ್ಟಾನ, ಬಹಳ ಸ್ವಚ್ಛ ಆಗ್ಬಿಟ್ಟಾನ, ಬಹಳ ಉತ್ತಮ ಆಗ್ಬಿಟ್ಟಾನ. ಬೆಳೆದಲ್ಲ ದೇವರನ್ನ ಬಿಟ್ಟು ಪ್ರಪಂಚದ ಆತ್ಮವರು ಯಾರು ಹೊಂದಿಕೊಂಡರು ಅವರು ಇದೇ ಪ್ರಕಾರವಾಗಿ ಹಾಳಾಗ್ತಾರ ಪ್ರಿಯರೇ. ದೇವರನ್ನ ಹೊಂದಾಣಿಕೆಯಾಗಿ ದೇವರಿಗೆ ಹೊಂದಾಣಿಕೆಯಾಗಿ ದೇವಪುತ್ರರು ಯಾರು ಆಗ್ತಾರೋ ಅವಾಗ ಪ್ರಪಂಚದಲ್ಲಿರ್ತಕ್ಕಂಥ ಈ ವಚಗಳು ಸೇವಕರು ಸೇವಕಿಯರಲ್ಲಿ ಇವರೆಲ್ಲರೂ ನಿಮಗೂ ಕೂಡ ಸೇವೆ ಮಾಡ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜ್ ಕೊಡುತ್ತೆ. ಅದಕ್ಕಾಗಿ ದೇವರು ಏನ್ ಮಾಡಿದ್ದಾನೆ? ಸ್ವಾರಕ್ತದಿಂದ ಏನ್ ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ಅವರೆಲ್ಲೊಂದು ಮೊಬೈಲ್ ಐತಿ, ಅವ್ರು ಕೊಂಡ್ಕೊಂಡ್ರೆ ಇಲ್ಲ, ನೀವು ಕೊಂಡ್ಕೊಂಡ್ರೆ ಯಾವ್ದನ್ನ ಇಸ್ಕೊಂಡ್ರಿ ಕೊಂಡ್ಕೊಂಡ್ರೆ ಅದು ನಿಮ್ಮ ಸ್ವಂತ ಸ್ವತ್ತ. ಹಲ್ಲೆಲೂಯಾ. ದೇವರ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ಭೂಮಿಯ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ಸರ್ವ ಜನರನ್ನ ಅದೇನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 1ನೇ ಕೊರಿಂಥ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಇಷ್ಟ ಬಂದಂಗೆ ತಿರುಗಾಡಕ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವೇನಾಗಿದ್ದೀರಿ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಎದಕ್ಕೆ ಕೊಳ್ಳಲ್ಪಟ್ಟವರು? ಕ್ರಯ. ಈಗ ಅವ್ರ ಮೊಬೈಲ್ ಏನ್ ತಗೊಂಡ್ರು ಅದೇ ಪ್ರಕಾರವಾಗಿ ನಿಮ್ಮನ್ನು ದೇವರು ಇರುವಡಿದ್ದಾರೆ ತಗೊಂಡಿದ್ದಾನೆ. ಯಾರ ಮೂಲಕವಾಗಿ? ಅಪವಾದಿಯ ಕುತಂತ್ರಗಳನ್ನು ಮಾಡಿ ನಿಮ್ಮನ್ನು ನಾಶಪಡಿಸಿದ್ದಾನೆ, ಅವನಿಂದ ಕಿತ್ತುಕೊಂಡಿದ್ದಾನೆ ದೇವರ ಬೇಸಲ್ಲ. ಪಾಪವನ್ನು ತೊಳೆದಿದ್ದಾನೆ, ಪಾಪವನ್ನು ತೆಗೆದು ಹಾಕಿದ್ದಾನೆ ದೇವರ ಬೇಸಲ್ಲ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಲ್ಲಪ್ಪ ಮಂದಿರ ಬಂದರು ಇಲ್ರಿ ಬರ್ತಾರೆ ಇಲ್ಲೇದಾನ್ರಿ ದೇವರು ಎಲ್ಲೇದಂತ ಕೊಳ್ಳಾಗ ತಾಳಿ ಇತ್ತಪ್ಪ ಅಂದ್ರೆ ತಾಳಿ ಇರತ್ತನ ಗಂಡ ಬರ್ತಾನ್ರಿ ಅದ್ರ ಕಿತ್ಕೊಡಂತ ಹೌದ್ರಿ ಕಿತ್ಕೊಟ್ಟು ನೀನು ತೊರ ಮನೆಗಿರು ಇಲ್ಲೇನಿರು ಅಂತ ನನಗಲ್ರಿ. ಹಲ್ಲೆಲೂಯಾ. ಎಲ್ಲಿ ದೇವರ ಸುಮ್ಮನೆ ಬಿಡ್ತಾನ ಅಂತ ಕರ್ಕೊಂಡು ಬರ್ತಾರೆ. ಎಲ್ಲಿ ಮಂದಿರ ಬೇಸಲ್ಲ ನಾವಿಬ್ರು ಮಾತಾಡೋಣ ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗ ನಮ್ಮನ್ನು ಯಾರು ಅಗಲಿಸೋದಿಲ್ಲ. ಸತ್ಯಗಳ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಅನ್ಯವಾಗಿ ಇದ್ದಾಗ ನಿಮ್ಮನ್ನ ನೀವಿಬ್ಬರು ನಿಂತಾಗ ಇನ್ನೊಬ್ಬರು ಬಂದು ಮಾತಾಡಕ ಆಗಲ್ಲ ಪ್ರಿಯರೇ. ಆಯ್ತು ಬರ್ತೀನಿ ಅವರಿದ್ದಾರೆ ಮತ್ತೆ ಬರ್ತೀನಿ ಆಮೇಲೆ ಬಂದು ಮಾತಾಡ್ತೀನಿ ಕೂಡ ಹೌದಾ? ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ದೇವರ ಸಂಗಡ ನೀವು ಹೊಂದಾಣಿಕೆಯಾಗಿ ಆತನ ಸಂಗಡ ನೀವು ಮಾತಾಡ್ತಿದ್ದಾಗ ಆತನ ಸಂಗಡ ನೀವು ಹೊಂದಾಣಿಕೆಯಾಗಿದ್ದಾಗ ಪ್ರಪಂಚದಲ್ಲಿರ್ತಕ್ಕಂಥ ಪಾಪ ಕೃತ್ಯಗಳು ಶಾಪ ಕೃತ್ಯಗಳು ಯಾರು ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಬೇಡವಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಶೀಟಿ ಹೊಡೆಯಕ್ಕೆ ಬರುತ್ತಾ? ಶೀಟ್ ಹೊಡ್ರಿ ನೋಡಮ್ಮ. ಶೀಟಿ ಹೊಡೆಯಕ್ಕೆ ಯಾರಿಗೆ ಬರುತ್ತಾ? ಹೊಡ್ರಿ ನೋಡ ಹೊಡ್ರಿ ಗಟ್ಟಿಯಾಗೆ. ಇಲ್ಲ ಹೆಣ್ಮಕ್ಳು ಯಾರಿಗಾರು ಬರುತ್ತಾ? ಕುಡ್ರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲ ಗಟ್ಟಿ ಹೆಚ್ಚು ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೂತು. ಹಲ್ಲೆಲೂಯಾ. ಬರೋರು ಓದ್ರಿ ಅಂತೇಳಿ ಬರ್ಲಾದ್ರೆ ಹೊಡೆಯಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಜೋರು ಬರಂಗೈತೆ ಹೊರಗೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕೆ ಗೊತ್ತಾ? ಆಗಿನ ಕಾಲದಲ್ಲಿ ದೇವರು ಸಮುದ್ರವನ್ನು ನಿಲ್ಲಿಸಿದಾಗ ಸಮುದ್ರದ ನೀರನ್ನು ಈ ಕಡೆ ನಿಲ್ಲಿಸಿ ನಡುಮಧ್ಯದಲ್ಲಿ ಮಾರ್ಗವನ್ನು ಮಾಡಿದಾಗ ಆ ಸಮಯದಲ್ಲಿ ಇಸ್ರಾಯೇಲರು ಏನ್ ಮಾಡಿದ್ರು ಗೊತ್ತಾ? ಗೋಡೆ ಹೊಡೆದರು ಪ್ರಿಯರೇ, ತೆಕ್ಕೆ ಹೊಡೆದರು ಪ್ರಿಯರೇ, ಆಮೇಲೆ ಶಿಲೆ ಹಾಕಿದ ಪ್ರಿಯರೇ. ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಕಾರ್ಯಗಳನ್ನು ಮಾಡುವ ದೇವರು ಎಂಬುದಾಗಿ ಅರ್ಪಡಿಸಿದ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಈಗ ನೀವು ಕೂಡ ನಿಮ್ಮ ದೇವರು ಮಾಡುವ ಕಾರ್ಯಗಳನ್ನ ನೋಡಿಬಿಟ್ಟು ನೀವು ಕೂಡ ಸಂತೋಷ ಪಡಬೇಕು. ಸಂತೋಷ ವ್ಯಕ್ತಪಡಿಸುವಂತ ಒಂದು
ಸಾಧನ ಅದ ಅಷ್ಟೇ. ಬೇಸಲ್ಲ ಅಲ್ಲಿರಯ್ಯ. ದೇವರಿಗೆ ಮೈಮುಟ್ಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲಿರಯ್ಯ. ಆಮೇನ್. ಕೊಡುವಂತ ಅದೇ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದಂದ್ರೆ ಯಾರು ದೇವರಾಲಯ? ಎಲ್ಲರೂ ಕೂಡಿ ಕಟ್ಟಿದ್ದ ದೇವರಾಲಯ. ದೇವರಾಲಯ ಯಾರು? ಎಲ್ಲರೂ ಕೂಡಿ ಕಟ್ಟಿದ್ದ ದೇವರಾಲಯ. ಇನ್ನೊಂದ್ಸಲ ಹೋದ್ರೆ, ನೀವು ದೇವರ ಆಲಯವಾಗಿದ್ರೆ ನೀವು ಅಂದ್ರೆ ಯಾರೇ ಅದಕ್ಕಂತ ನನ್ನ ದೇವರು ಗುಡಿ ಕಟ್ಟಿದಂತ ನಾನು ಚರ್ಚ್ ಮಾಡಿದಕ್ಕಂತಾನೆ, ಮಸೀದಿಗಂತಾನ, ಯಾವ್ದಕ್ಕಂತಾರ ದೇವರು? ಪ್ರಪಂಚದಕ್ಕಂತ ನನ್ನ ಧರ್ಮ ನಿನ್ನ ಧರ್ಮದ ಮಾನವರು ಅನೇಕ ಧರ್ಮ ಮಾಡ್ಕೊಂಡು ಅವುಗಳಿಗಂತಾನ ದೇವರು. ಆ ಸೃಷ್ಟಿಕರ್ತನಾದ ದೇವರನ್ನ ಮಾತು ಏನು? ನೀವೇ ನನಗೆ ಆಲಯವಾಗಿದ್ರೆ ಅಂತ ಕಟ್ಟಿದ್ದೇನೆ. ಅಂದ್ರೆ ಈ ಆಲಯ ಏನು ಮಾಡ್ಬೇಕೀಗ? ಯಾವಾಗ ಪಾಪಗಳನ್ನು ಒತ್ತುಕೊಂಡು ಬಿಟ್ಟುಬಿಟ್ಟು ಅವಾಗ ಜಾಗ ಖರೀದಿ ಮಾಡಿದಂಗೆ ಯೇಸುಸ್ವಾಮಿಗಳು, ಆವಾಗ ನನಗೆ ಜಾಗ ಖರೀದಿ ಮಾಡಿದಂಗೆ ನೀನು ದೇವರಿಗೆ ಮೈಮುಟ್ಟಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಹಲ್ಲಿಲೂಯ. ದೇವರಿಗೆ ಮೈಮುಟ್ಟಾಗಲಿ. 3ನೇ ಅಧ್ಯಾಯ 22ನೇ ವಚನ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಯಾರಿಗೆ ದೊರಕುತ್ತೆ? ಯೇಸು ಕ್ರಿಸ್ತನನ್ನ ನಂಬುವುದರಿಂದ ದೊರಕುತ್ತದೆ. ನೋಡ್ರಿ, ನೀವು ಯಾವ ಗುಡಿಗೆನ ಹೋಗ್ರಿ, ಯಾವ ತಾತನ ತಕ್ಕನ ಹೋಗ್ರಿ, ಎಲ್ಲಿಗೆ ಹೋಗಿದ್ರಿ? ಇಂಥವ್ರಿಗೆ ಹೌದ ಹಾಗಾದ್ರೆ ಚಲೋ ಅಲ್ಲಿ ಏನು ಬೇಸಾಗುತ್ತಾನ, ಎಲ್ಲ ಕಾರ್ಯಗಳು ಬೆಸತ್ತವ, ನನ್ನ ಇಂಥ ಪರಿಸ್ಥಿತಿ ಆಗಲಿ ಆಗಿಬಿಡುತ್ತೆ, ಅಲ್ಲಿ ಚಲೋ ಐತಿ. ಆದ್ರೆ ಅದೇ ಏಸಪ್ಪನ ಸನ್ನಿಧಿಗೆ ಬಂದ್ರೆ ಅಂತ ತಿಳ್ಕೊರಿ. ಎಲ್ಲಿ ಹೋಗಿರಿ? ಅಲ್ಲಿ ಚರ್ಚ್ಗೆ ಹೋಗಿ. ಚರ್ಚಿಗೆ ಅಲ್ಲ, ನಿಮ್ಗೇನು ಬುದ್ಧಿ ಐತೆ ಇಲ್ಲ? ಯಾರೆಲ್ಲ ಹೋಗಿ ಹೋಗಿ ಅದ್ರಾಗ ಮುಳುಗಿದ್ದೇನೆ ಅಂತಾರ ನೋಡ್ರಿ ನೀವು. ಅಂದ್ರೆ ಅರ್ಥ ಏನ? ಪ್ರಾಪಂಚದಾತ್ಮ ಒಪ್ಕೊಂಡಂತಲ್ಲಿ ದೇವರ ಕಡೆ ತಿರ್ಗಕ್ ಮನಸ್ಸು ಇಲ್ಲ. ಗಟ್ಟಿ ತಕ್ಷಣ ಏಸಪ್ಪ ದೇವರು ತಿಳ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡೋದಲ್ಲ. ಯಾಕೆ ಗೊತ್ತಾ? ಫೋಟೋ ಮನುಷ್ಯರು ಶೂಟ್ ಮಾಡೋದು. ಸತ್ತ ಮನುಷ್ಯನ್ನ ಫೋಟೋ ಇಟ್ಕೊಂತೀವಿ, ಬದುಕಿದ ಮನುಷ್ಯನ ಇಟ್ಕೊಂತೀವ? ಬದುಕಿದ ಮನುಷ್ಯ ಫೋಟೋ ಹಾಕೊಂಡು ಪೂಜೆ ಮಾಡ್ತೀವ? ಅಥವಾ ಬದುಕಿರುವ ದೇವರು, ಮರಣವನ್ನು ಗೆದ್ದಿರುವ ದೇವರು, ಭೂಲೋಕದ ಹುಟ್ಟೆ ದೇವರು, ಆತನೇ ಯೇಸು ಕ್ರಿಸ್ತ ಮಹಾಪ್ರಭು. ಆತ ಪ್ರತ್ಯಕ್ಷವಾಗಿ ನಿನ್ನ ಸಂಗಡ ಮಾತಾಡ್ತಾನೆ. ಯಾಕೆ ಗೊತ್ತಾ? ನಿನ್ನನ್ನು ಸೃಷ್ಟಿ ಮಾಡೋಣ. ನಿನ್ನ ಕಷ್ಟ ಏನು, ದುಃಖ ಏನು, ನೋವೇನು, ಬಾಧೆ ಏನು, ಚಿಂತೆ ಏನು ಗೊತ್ತು ಮಾಡಿಕೊಂಡ ದೇವರು. ಯಾಕೆ ಗೊತ್ತಾ? ನಿನ್ನಂತೆ ನರ ಮನುಷ್ಯನಾಗಿ ಬಂದು ಅದೆಲ್ಲ ನೋಡ್ಕೊಂಡಿದ್ದಾನ ಪ್ರಿಯರೇ. ಹಂಗ ಕಂಡು ಹಂಗ ಮಾಯ ಆಗಿಲ್ಲ. ಹಲ್ಲಿಲೂಯ. ಯಾಕೆ ಗೊತ್ತಾ? ನಿನ್ನ ಕಷ್ಟ ಪರಿಹಾರ ಮಾಡೋದಕ್ಕಾಗಿ. ಹೆಂಗ ಪರಿಹಾರ ಮಾಡ್ಕೋಬೇಕು, ಹೆಂಗ ಜಯಿಸಬೇಕು, ಏನು ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ಆತ ಮಾಡಿ ತೋರಿಸಿದ್ದಾನೆ ಪ್ರಿಯರೇ. ಹೋಗಲ್ಲ ಈ ಪ್ರಕಾರ ಮಾಡ್ರಿ, ಈ ಪ್ರಕಾರ ಮಾಡ್ರಿ, ಈ ಪ್ರಕಾರ ಮಾಡಿ ತಾನು ಮಾಡಿ ತೋರಿಸಿ ತಾನು ಆ ಒಂದು ಕಾರ್ಯಗಳನ್ನೆಲ್ಲ ಏನು ಮಾಡಿದ್ದಾನೆ? ಸೆದೆ ಪಡೆದಿದ್ದಾನೆ, ಜಯಿಸಿದ್ದಾನೆ ಪ್ರಿಯರೇ. ಈಗ ನಾವು ಆತನ ಮಾರ್ಗದಲ್ಲಿ ನಡೆದ್ರೆ ಸಾಕು. ಆತನ ನಂಬೋರು ಏನು ಬರುತ್ತಂದ್ರೆ ನೀತಿ. ನೀತಿ ನೀತಿ ಉಳ್ಳ ದೇವರು ಒಬ್ಬರೇ. ಅವ್ರ್ಯಾರು? ದೇವರು. ಅವ್ರ್ಯಾರು? ಯೇಸು ಕ್ರಿಸ್ತ ಮಹಾಪ್ರಭು. ದೇವರಿಗೆ ಮೈಮುಟ್ಟಾಗಲಿ. ಅಂದ್ರೆ ನೀವು ಜಾಗ ಖರೀದಿ ಮಾಡ್ಬೇಕು. ಎಲ್ಲಿ? ಈಗ ಗರ್ಭಗುಡಿ ಮಾಡ್ಬೇಕು. ಇಲ್ಲಿ ದೇವರ ಗುಡಿ ಮಾಡ್ಬೇಕಾದ್ರೆ ಜಾಗ. ಯಾವ ಜಾಗ? ನಿನ್ನ ಹೃದಯದಲ್ಲಿ ಜಾಗ. ಹೃದಯದಲ್ಲಿ ಏನೈತಿ ಕಲ್ಮಶಗಳು ಎಲ್ಲ ತೆಗೆದು ಹಾಕೊಳ್ಬೇಕು. ಅವು ಏನೇನು ಗಿಡ ಬೆಳೆದವ, ಏನೇನೋ ಮುಳ್ಳಿನ ಗಿಡಗಳಿದಾವೆ. ನೋಡಿದೆ ನಾವು ಗಣಿತದವರಿಗೆ ಬರೋ ಪತ್ರಕ್ಕೆ ನೋಡಿದ್ವಿ. ಇನ್ನೊಂದ್ಸಲ ಹೋದ್ರವು ಯಾವ್ಯಾವ ಗಿಡ ಐತೆ, ಯಾವ್ಯಾವ ಮುಳ್ಳು ಐತೆ ನಿನ್ನ ಹೃದಯದಲ್ಲಿ ಅದು ತೆಗೆದು ಹೊಟ್ಟೆ ಕಿಚ್ಚೈತೆ. ಕೋಪ ಐತೆ. ಕೋಪ ಪಾಪಕ್ಕೆ ಮೂಲ, ನಾಶನಕ್ಕೆ ಆಧಾರ. ಆ ಕೋಪ ಎಂಬ ಕಸವನ್ನು ತೆಗೆದು ಹೊರಗಾಕ. ಹೌದೌದ. ಕೋಪದಿಂದ ಸಣ್ಣ ಮಗುನು ಕೂಡ ಜಯಿಸಕ್ಕಾಗಲ್ಲ. ಯಾಕೆ ಗೊತ್ತಾ? ಶನಕ್ಕೆ ಬರಲ್ಲ ಹುಡುಗ. ಗದರ್ಸು ನೋಡ ಹುಡುಗನ ಸಿಟ್ಟಿಗೆ ಹಿಂಗ ನಾಲ್ಕು ಕಡ್ದು ಹಿಂಗ ಏನು ಕೈ ಹಿಂಗ್ ಚಾಚು ನೋಡಮ್ಮ. ನಿನ್ ಶನಕ್ಕೆ ಬರ್ತಾನ? ಬರಲ್ಲ. ಎಲ್ಲರ ತಕ್ಕೋತೀನಿ ನಾನು, ಕಾಕಂತಕ್ಕ ಮಾತ್ರ ಹೋಗಲ್ಲ. ಈಗೇನು ಮಾಡ್ತಾರೆ ಮನೆಯವರೆಲ್ಲಾರ? ಅವರೆಲ್ಲ ಬಹಳ ಪ್ರೀತಿ ಮಾಡ್ತಾರ. ಕಕ್ಕ ಬರ್ತಾರ, ಗಪ್ಚಿತ್
ಕಕ್ಕನ್ ತೋರಿಸ್ತಾನೆ. ಆದ್ರೆ ಎಲ್ಲರ ಮಾತು ಕೇಳ್ತಾನೆ, ಕಕ್ಕನ ಮಾತು ಕೇಳ್ತಾನ? ಕೇಳೋದಲ್ಲ. ಹಲ್ಲಿಯ ಯಾಕೆ ಗೊತ್ತಾ? ಕೇಳಕ್ಕೆ ಅಲ್ಲಿ ಇರೋಲ್ಲ, ಓಡಿ ಬಿಡ್ತಾನೆ. ಕೋಪದಿಂದ ಸಣ್ಣ ಮಗುನ ಗೆಲ್ಲಕ್ಕಾಗಲ್ಲ. ಅದಕ್ಕೋಸ್ಕರ ಕೋಪ ನಾಶನಕ್ಕೆ ಸಾದೃಶ್ಯ, ಕಕ್ಷಕ್ಕೆ ಸಾದೃಶ್ಯ, ಅವೆಲ್ಲದಕ್ಕೆ ಮೂಲ ಅದು. ಅದಕ್ಕಾಗಿ ಅವನು ತೆಗೆದು ಹೊರಗೆ ಹಾಕಿರ್ತೀವಿ. ಪ್ರೀಸಲ್ಲ, ಅದು ಪಾಪಕ್ಕೆ ಮೂಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಮದುವೆ ಮಾಡಿಕೊಂಡ್ರು ಕೂಡ ಪರಸ್ತ್ರೀ ವ್ಯಾಮೋಹ, ಮದುವೆ ಮಾಡಿಕೊಂಡ್ರು ಕೂಡ ಪರಪುರುಷರ ವ್ಯಾಮೋಹ, ಮದುವೆ ಮಾಡಿಕೊಂಡ್ರು ದೇವ್ರ ಮಾತ್ರ ಏಸಪ್ಪ ಏನಂತೇಳಿ ಗೊತ್ತಾ? ಆ ಪಾಪದ ಬೀಜ ನೀನು ತಲೆಗೆ ಇಟ್ಕೋಬೇಡ ಅಂತೇಳಿ, ನಿನ್ನ ಮನುಷ್ಯನಾಗ ಇಟ್ಕೋಬೇಡ ಅಂತೇಳಿ. ಹೆಂಗೆ ಗೊತ್ತಾ ಪಾಪದ ಬೀಜ ಅಂದ್ರೆ ಯಾವುದು ಗೊತ್ತಾ? ಮೋಹ ದೃಷ್ಟಿ. ಯಾವಾಗ ಮೋಹ ದೃಷ್ಟಿ, ಅದಕ್ಕೋಸ್ಕರ ನೀವು ವಿಚಾರ ಮಾಡಬಾರದೆಂದು ಪೂರ್ವಕ್ಕೆ ಹೇಳಿದ ಮಾತು ನೀವು ಕೇಳಿದ್ರೆ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ಮೋಹ ದೃಷ್ಟಿ ನೋಡುವ ಪ್ರತಿಯೊಬ್ಬರು ಆಗಲೇ ವಿಚಾರ ಮಾಡಿದ್ದಕ್ಕೆ ಸಮಾನವಾಗಿದ್ದಾನೆ. ಅಂದ್ರೆ ಒಬ್ಬರ ಮೇಲೆ ನೀನು ಮೋಹ ಅಂದ್ರೆ ಆ ಒಂದು ಆಲೋಚನೆ ಇಟ್ಕೊಂಡು ನೋಡಿದಿ, ಆ ಒಂದು ಮೋಹ ದೃಷ್ಟಿ ನೋಡಿದಿ ಅಂದ್ರೆ ಪ್ರಿಯವಾದವರೇ, ಒಂದಲ್ಲ ಒಂದು ದಿವಸ ಅದು ನಿನ್ನಲ್ಲಿ ಆ ಬೀಜ ಬೆಳಕಂತ ಹೋಗುತ್ತಾ ಸಂದರ್ಭ ಬಂದಾಗ ನೀನು ಆ ತಪ್ಪನ್ನು ಮಾಡ್ತೀಯ. ಅದಕ್ಕೋಸ್ಕರ ಏಸಪ್ಪ ಹೇಳ್ತಾನೆ, ನಿನ್ನ ಮನುಷ್ಯನೊಳಗೆ ಅದನ್ನು ತೆಗೆದು ಹೊರಗೆ ಹಾಕು. ಪ್ರೀಸಲ್ಲ, ದೇವರಿಗೆ ಮೈ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಆಮೇಲೆ ಹಲ್ಲಿಲೂಯ್ಯ. ಹೌದ್ರಿ. ಜಾರತ್ವ, ಗಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಅಕ್ಷರ, ಹುಡುಕತನ, ಇಂಥವುಗಳೇ ಇವ್ಯಾವು? ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕಾ? ದೇವಲೋಕ ಸಿಗಬೇಕಾ? ಸತ್ತವರೆಲ್ಲ ಸ್ವರ್ಗವಾಸಿಗಳಾದ್ರಂತ. ಇವ್ರ ಅಪ್ಪಂದು ಸ್ವರ್ಗ ಏನ್ರಿ? ಯಾರಪ್ಪ ಅಂದಾರೆ ಸ್ವರ್ಗ? ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಎಲ್ಲಿ ಹೋಗ್ತಾರ್ರಿ? ಪಾಪ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡು 5 ಗಂಟೆ 2 ಗಂಟೆ 3 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡು 4 ಗಂಟೆಗೆ ಅದ್ಯಾವುದು ಟಕ್ಸಿ ಒಳಗೆ ಕೂತ್ಕೊಂಡು ಟಕ್ಸಿ ಒಳಗೆ ನಿದ್ದೆ ಮಾಡ್ಕೊಂತ 9 ಗಂಟೆಗೆ ಮುಟ್ಟಿ ಅಲ್ಲಿ ಸಸಿ ಹಚ್ಚಿ ಮತ್ತೆ ರಾತ್ರಿ ಅದರೊಳಗೆ 10 ಗಂಟೆ ಸುಮಾರು ಮತ್ತೆ ಮನೆಗೆ ಬಂದು, ಪ್ರಿಯವಾದವ್ರೆ, ಅಷ್ಟಾಗಲೆಲ್ಲ ಕಷ್ಟಪಟ್ಟು ಬೆಳತನ ಕಷ್ಟಪಟ್ಟು 1-2-3 ತಾಸು ನಿದ್ದೆ ಮಾಡಿ ಕಷ್ಟಪಟ್ಟವರು ಬಂದರು. ಪ್ರಿಯರೇ, ಊರವರು ಎಲ್ಲರಿಗೆ ಬಟವಾಡೆ ಮಾಡ್ತಾರೇನ್ರಿ? ಊರವರು ಎಲ್ಲರಿಗೆ ಬಟವಾಡೆ ಮಾಡ್ತಾರಮ್ಮ? ಯಾರಿಗೆ ಮಾಡ್ತಾರಮ್ಮ? ಯಾರಿಗೆ ಮಾಡ್ತಾರೆ? ಯಾರು ಕಷ್ಟಪಟ್ಟಿರ್ತಾರೆ ಯಾರಿಗೆ ಮಾಡ್ತಾರಪ್ಪ? ಯಾರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಸಿಗುತ್ತೆ ಬಡ. ಆ ದೇವರ ರಾಜ್ಯ ಶಿಕ್ಷಕರಿಗೆ ಸಿಗಲ್ಲ. ದೇವರ ರಾಜ್ಯದೊಳಗೆ ಯಾರು ಪ್ರವೇಶ ಮಾಡ್ತಾರೋ, ದೇವರ ರಾಜ್ಯ ಪರಲೋಕ ರಾಜ್ಯ ಇಲ್ಲಿ ಸ್ಥಾಪನೆ ಮಾಡ್ತಾನೆ, ಆ ಪರಲೋಕ ರಾಜ್ಯದಲ್ಲಿ ಯಾರು ಪ್ರವೇಶ ಮಾಡ್ತಾರೋ ಆ ದೇವರ ರಾಜ್ಯವನ್ನ ಸ್ಥಾಪನೆ ಮಾಡಿ ಆ ದೇವರು ಯಾರು ಅದನ್ನ ತಿಳ್ಕೊಂತಾರೋ, ಆತನಲ್ಲಿ ವಿಶ್ವಾಸ ಇರ್ತಾರೋ, ಆತನ ಸಂಗಡ ಮಾತಾಡ್ತಾರೋ, ಆತನಿಂದ ಅಧಿಕಾರ ಹೊಂದಿಕೊಳ್ತಾರೋ ಅವರಿಗೆ ಮಾತ್ರ ಸ್ವರ್ಗ ದೇವರ ರಾಜ್ಯ ಸಿಗುತ್ತೆ. ಕೆಲವು ದೀಕ್ಷ ಸ್ನಾನ ತಗೊಂಡು 4 ದಿವಸ ವೇಸ್ ಮಾಡ್ತಾರೆ. ಮತ್ತೆ ಆ ಕಡೆ ಎಲ್ಲ ಏನು ಮಾಡೋದು? ಸಿಟ್ಟು ಮಾಡೋದು ಹೊಟ್ಟೆ ಕಿಚ್ಚು ಕೊಡೋದು. ದೇವರಾತ್ಮ ಇಲ್ರಿ, ದೇವರಾತ್ಮ ಹೇಳ್ತಾನೆ ಎಚ್ಚರಿಸಿ ಇದು ಮಾಡೋದು ತಪ್ಪು. ಇಲ್ಲ ಅದು ನಾನು ಹಿಂಗೆ ಮಾಡಿಬಿಟ್ಟು ಏನಾಗತ್ತೆ? ನಾನು ಸೋತಾಗ್ಬಿಡ್ತೇನೆ. ನಾನೇ ಎಸ್ ಐ ಆಗ್ಬೇಕು ಮನ್ಯಾಗ, ನಾನೇ ಎಸ್ ಐ ಆಗ್ಬೇಕು ಊರಾಗ. ನನ್ನ ಮಾತು ಕೇಳಲಾರ್ದು ಅವ್ರು ಮಾಡ್ಯಾರಂದ ಮೇಲೆ ಫಿಟ್ಟಿಂಗ್ ಗಿಡ ಮಾಡಿ ಊರಾಗ ಯಾವುದಾದ್ರು ಒಂದು ಕಾರ್ಯ ಮಾಡ್ತಿರ್ತಾರೆ. ಹೌದಲ್ಲ? ನಿನ್ನ ಬುದ್ಧಿ ಹೊರಗೆ ಬಿಡುತ್ತೆ. ನೀನು ಬಗಲಾಗಿದ್ದಂತ ಗೊತ್ತಾಗ್ತ. ಅದೇನು ಮಾಡ್ದೆ? ನೀನು ಇನ್ನೊಬ್ಬನ ತುಳಕ್ಕೆ ನೋಡ್ತೀವಿ, ನಿನ್ನ ಬಗಲಾಗಿದ್ದಂತ ನಿನ್ನ ಮೇಲೆ ಕಾಲಿಟ್ಬಿಡ್ತಾನೆ. ಯಾಕೆ? ನೀನು ಕುಂದ್ರೋದು, ನಿಂದ್ರೋದು, ಮಲಗೋದು, ಹೇಳೋದು ಎಲ್ಲ ಗೊತ್ತಿರ್ತದೆ. ಎಲ್ಲಿ ಹಿಡಿದು ಕಾಲಿಟ್ಬಿಡ್ತಾನೆ. ಹಾಗೆ ನಿನ್ನ ಯಾರು ಮಾತಾಡ್ಸೋಲ್ಲ, ಹಂಗಾಗ್ತದೆ ಪ್ರಿಯರೇ. ಇದು ಪ್ರಪಂಚದ ಆತ್ಮ. ಇದೆಲ್ಲ ಮಾಡಬೇಕು. ದೇವರ ಆತ್ಮ ನಿಮ್ಮೊಂದಿಗಿದ್ರೆ ನೀನು ಪ್ರೀತಿ ಉಳ್ಳ ವ್ಯಕ್ತಿ ಆಗಿರ್ತೀಯ.
ವ್ಯಕ್ತಿ, ನಿನ್ನ ಬಗಲಾಗಿದ್ದವ್ರು ನೀನು ನೋಡಿದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಇಂಥ ಒಳ್ಳೆಯದನ್ನೇ ಮಾಡುವ ವ್ಯಕ್ತಿಯಾಗಿದ್ದಾನೆ. ಪ್ರೀತಿಸಲು ಅದಕ್ಕೋಸ್ಕರವಾಗಿ ಪ್ರಿಯವಾದವರೇ, ನಿನ್ನ ಹೃದಯದಲ್ಲಿ ಏನು ಮಾಡಬೇಕು? ಇವೆಲ್ಲದವ ಕಲ್ಲು ಖಾಲಿ ಜಾಗ ಇರುತ್ತಲ್ರಿ, ಅದು ಯಾರು ಏನು ಮಾಡೋಂಗಿಲ್ಲ. ಅಂಥ ಜಾಗದಲ್ಲಿ ಕಲ್ಲು ಹಾಕ್ತಾರೆ, ತೆಪ್ಪೆ ಹಾಕ್ತಾರೆ, ಆಮೇಲೆ ಅದ್ರಾಗ ಮುಳ್ಳು ಬೇಲಿ ಇರುತ್ತೆ, ಆಮೇಲೆ ನಾಯಿಗಳು ಬರ್ತವೆ, ದನಗಳು ಓಡಾಡ್ತವೆ, ಎಲ್ಲ ಎಲ್ಲ ಹೊಲಸು ಮಾಡ್ತಾರೆ ಪ್ರಿಯರ. ಅದು ಹೊಲಸಾಗಿದೆ. ಈಗ ಯಾವುದೇ ಹೃದಯ ಇದನ್ನು ಮಾಡಬೇಕು, ತೆಗೆದಾಕಬೇಕು. ಏನು? ಕೋಪ ಎಂಬ ಹೊಲಸು ತೆಗೆದಾಕಬೇಕು, ಸಿಟ್ಟೆಂಬ ಮುಳ್ಳು ತೆಗೆದಾಕಬೇಕು. ಇದೆಲ್ಲ ತೆಗೆದಾಕಿ ಅವಾಗ ಏಸಪ್ಪ ನೀನು ನಿಜವಾದ ದೇವರು ಅಂತೇಳಿ ನಂಬಿ ಪಾಪಗಳನ್ನು ಒಪ್ಪಿಕೊಳ್ಳು. ತೆಗೆದಾಕೋದೇವರನ್ನು ಪಾಪಗಳನ್ನು ಒಪ್ಪಿಕೊಳ್ಳು. ಇನ್ನು ಮೇಲೆ ನನ್ನ ಈ ತಪ್ಪು ಮಾಡಲ್ಲ. ಆವಾಗ ನಿನ್ನ ಹೃದಯ ಶುದ್ಧವಾಗಿರುತ್ತೆ. ಜಾಗ ಸ್ವಚ್ಛ ಆಯ್ತು. ಜಾಗ ಸ್ವಚ್ಛ ಆದ್ಮೇಲೆ ಮನೆ ಕಟ್ಟಬೇಕು. ಮನೆ ಕಟ್ಟಬೇಕಾದ್ರೆ ನೀನು ಸಾಧನೆ ಮಾಡಬೇಕು. ಇಷ್ಟು ದಿವಸ ಮಾಡಿದಂತೆ ನೀನು ಕೋಪ ಮಾಡ್ಬೇಕು. ಸಡನ್ ಬರ್ತದ ಕೋಪ. ಈಗ ಇರುತ್ತಾಗ ಅವ್ರಿಗೆ ನೈಯರ ನೋಡ್ತಾರ, ಅವರಿರೋದು ಬಾಗಿಲಾಗ, ನೀನಿರೋದು ನಿಮ್ಮ ಮನ್ಯಾಗ. ಒಡ್ಡಿ 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 ಏನಾಗಲ್ಲ. ಅಲ್ಲಿ ಒಂದು ನಾಟಕ ಮಾಡಿಬಿಟ್ಟಾಗ ಎರಡು ಕೈ ಬರ್ಬಿಟ್ಟು ಅಯ್ಯಾ ನಮಸ್ಕಾರ. ನಿನ್ನ ಸಂಸ್ಕಾರ ನಿನ್ನ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ ಪ್ರಿಯ. ಯಾಕೆ ಗೊತ್ತ? ನಮಸ್ಕಾರ ಅಂದ್ರೆ ನೀನು ತಪ್ಪು ಮಾಡಿದ್ರೆ ಕಣ್ಣು ಬೇರಿರ್ತಾವ, ನಾಲಿಗೆ ಹೊರಗೆ ಬರುತ್ತೆ, ಕೈ ಹಿಂಗೆ ಹೋಗುತ್ತೆ, ಇಲ್ಲ ಕಾಲು ಹಿಂಗೆ ಅಂತದೆ, ಮತ್ತು ಆಮೇಲೆ ಇಲ್ಲಿ ಹಿಂದೆ ತಿರುಗಿ ಹಿಂಗೆ ನೋಡ್ತೀವಿ. ಇವೆಲ್ಲ ಸಿಚುವೇಶನ್ಗಳು. ಅವಕ್ಕೆ ಏನಂತಾರೆ? ಸೂಚನೆಗಳು. ಕಳಿಸಲ್ಲ. ಅವಾಗ ಅಯ್ಯರು ಗೊತ್ತಾತ. ಅಯ್ಯರು ಸುಮ್ಮನೆ ಇರ್ತಾರೆ. ಏನು ಮಾಡ್ತಾರೆ ಗೊತ್ತಾ? ನಿನ್ನ ಬಗ್ಗೆ ಕಣ್ಣೀರಿಟ್ಟಿಬಾರ್ದು. ಯಾಕೆ ಗೊತ್ತಾ? ನೀನು ನರಕಕ್ಕೆ ಹೋಗ್ಬಾರ್ದು, ನೀನು ಸ್ವರ್ಗಕ್ಕೆ ಸೇರಬೇಕು, ದೇವರ ಹತ್ರ ಹೋಗ್ಬೇಕಂತ ಅವ್ರು ಪ್ರಯಾಸ ಪಡ್ತಾರೆ. ಕಳಿಸಲ್ಲ. ಅಲ್ಲಿ ಬಯ್ಯ ದೇವರಿಗೆ ಮೌನಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ದೇವರಿಗೆ ಇಲ್ಲಿ ಮನೆ ಕಟ್ಟಬೇಕಾದ್ರೆ ಏನು ಮಾಡಬೇಕು? ಮುಂದೆ ಹೋಗಿ ದೇವರಿಗೆ ಮನೆ ಕಟ್ಟಬೇಕಾದ್ರೆ ಏನು ಮಾಡಬೇಕು? ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಏನ್ರೆ ಪ್ರೀತಿ? ಪ್ರೀತಿ ಅಂದ್ರೆ ಮತ್ತೆ ಆ ಕಡೆ ಕಣ್ಣಾಕಿರಿ ನೀವು, ಆ ಕಡೆ ಈ ಕಡೆ ಕಣ್ಣಾಕಲ್ಲ. ಪ್ರೀತಿ ಅಂದ್ರೆ ಅರ್ಥ ಏನು ಗೊತ್ತೆ? ಹೊಟ್ಟೆ ಕಿಚ್ಚು ಬಿಡೋದಿಲ್ಲ, ನಾಚಿಕೆಟ್ಟು ನಡೆಯೋದಿಲ್ಲ, ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಅದು ಪ್ರೀತಿ. ಅಂದ್ರೆ ಏನ? ಕಕ್ಷವಿಲ್ಲದ ಪ್ರೀತಿ, ಸಿಟ್ಟು ಇಲ್ಲದ ಪ್ರೀತಿ, ದೇವರನ್ನ ಇಷ್ಟಪೂರ್ವಕವಾಗಿ ನೀತಿಯಿಂದ ನಡೆಯೋದೇ ಪ್ರೀತಿ. ಬೆಳೆದಲ್ಲ ಅವರಿಗೆ ನಿಮಗೆ ಚೆನ್ನಾಗಿರ್ತದಲ್ಲ, ಅದು ಪ್ರೀತಿ. ಅಲ್ಲಿ ಏನನ್ನ ಸರಿ ಅಂದ್ರೆ ಅಂದ್ಬಿಟ್ಟು ನಮ್ಮ ಅಣ್ಣ ಏನು ಅಂದನ, ಅದಕ್ಕೆ ಹಂಗೆ ತಿಳಿದು ಅಂದನ. ಯಾಕೆ? ನಿಮ್ಮೊಳಗ ಆತನ ಪ್ರೀತಿ ಐತೆ ಪ್ರಿಯರ. ಬೇಸಲ್ಲ ಅಂದ್ರೆ ಹೊಟ್ಟೆ ಒಳಗೆ ಹೊಟ್ಟೆ ಕಿಚ್ಚು ತೆಗೆದು ಹಾಕೋದೇ ಪ್ರೀತಿ. ಬೇಸಲ್ಲ. ಮೊದಲನೇದೇನ್ರಿ? ಪ್ರೀತಿ ಈ ಜಾಗದಾಗ ಏನ್ ಮಾಡಬೇಕು? ಪ್ರೀತಿ ಸ್ಥಾಪನೆ ಮಾಡಬೇಕು. ಪ್ರೀತಿ ಎಂಬ ಕಲ್ಲು ಹಾಕ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕಣ್ಣಾಡಿ ತೋಡಬೇಕು ಸುತ್ತ ರೌಂಡ್. ಇನ್ನು ಏನೇ ನಿನ್ನಲ್ಲಿ ಕೆಟ್ಟ ಸ್ವಭಾವ ಅವೆಲ್ಲ ತೆಗೆದು ಸಾಕ್ಬೇಕು. ಅದಕ್ಕೆ ಬೇಕು ಮೂರು ಏನು? ಒಂದು ಸಲಿಕೆ ಬೇಕು, ಒಂದು ಆರಿ ಬೇಕು, ಒಂದು ಗುಡ್ಡಿ ಪಿಕಾಶ್ ಬೇಕು. ಹಲ್ಲೆಲೂಯಾ. ಗಡಾರ ಅಂದ್ರೆ ಯಾವುದು ಗೊತ್ತಾ? ದೇವರ ವಾಕ್ಯ. ಪ್ರಾರ್ಥನೆ ಅಂದ್ರೆ ಯಾವುದು ಗೊತ್ತಾ? ಸಲಿಕೆ. ಹಲ್ಲೆಲೂಯಾ. ಪಿಕಾಸ್ ಅಂದ್ರೆ ಯಾವುದು ಗೊತ್ತಾ? ವಾಗ್ದಾನ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಪುಟ್ಟ ಅಂದ್ರೆ ಯಾವುದು ಗೊತ್ತಾ? ಅನ್ಯೋನ್ಯತೆ. ಅಂದ್ರೆ ಪ್ರತಿ ವಾರ ತಪ್ಪದಿಂದ ದೇವರ ಮಂದಿರಕ್ಕೆ ಬರಬೇಕು. ಅವಾಗ ನಿನ್ನಲ್ಲಿರ್ತಕ್ಕಂಥದ್ದೆಲ್ಲವೂ ಹೊರಟು ಹೋಗುತ್ತೆ ಪ್ರಿಯರೇ. ಸ್ವಚ್ಛಾಗ್ತಿ ಮನುಷ್ಯ. ಅವಾಗ ಮಂದಿರ ಕಟ್ಟಲ್ಪಡುತ್ತೆ. ಅವ್ರು ಕಟ್ಟಬೇಕು. ನೀವು ದಿನ ದಿನ ಏನ್ ಮಾಡ್ಬೇಕಾದ್ರೆ ಕಟ್ಟಬೇಕು ಪ್ರಿಯರೇ. ಮೊದಲನೇದು ಪ್ರೀತಿ ಎಂಬ ಕಲ್ಲು, ಆಮೇಲೆ ಸಂತೋಷ. ಸಿಮೆಂಟ್, ಸಮಾಧಾನ ಪ್ರಿಯವರೇ. ನೀರು. ಹಲ್ಲೆಲೂಯಾ. ದೀರ್ಘ ಶಾಂತಿ. ಹಲ್ಲೆಲೂಯಾ. ಕಟ್ಟುವಂತ ಮನುಷ್ಯ. ದಯೆ. ಹಲ್ಲೆಲೂಯಾ. ಉಪಕಾರ. ರಾಡು. ಉಪಕಾರ. ಅಂದರೆ ಕಟ್ಟುವಂತ ಕೆಳಗಡೆ ಕೆಲಸ ಮಾಡುವಂತವ್ರು. ಬೇಸಲ್ಲ. ನಂಬಿಕೆ. ಹಲ್ಲೆಲೂಯಾ. ಯಜಮಾನ. ಸಾಧುತ್ವ. ಹಲ್ಲೆಲೂಯಾ. ಉಸುರು. ಶಮೆದಮೆ. ಇಂಥವುಗಳೇ. ಶಮೆದಮೆ ಅಂದ್ರೆ ಎಲ್ಲರೂ ಕೂಡಿ ಮಾಡತಕ್ಕಂಥ. ಅಂದ್ರೆ ನೀವು ವಾಗ್ದಾನಗಳಿಗೆ ಅನುರೂಪವಾಗಿ ಪ್ರಿಯರು. ಬೇಸಲ್ಲ. ಅಂದ್ರೆ ಮೊದಲನೇದು ಬುನಾದಿ, ಪ್ರೀತಿಯ ಬುನಾದಿ ಹಾಕಿರ್ಬೇಕು. ಆ ಬುನಾದಿ ಹಾಕ್ಯಂಡ್ರೆ
ನಿನ್ನ ಸೋಲಿಲ್ಲದ ಸರದಾರನೆ ತಾಗ್ತಿದ್ದಿ. ಅವರು ದೇವ್ರ ಮಂದಿರಲ್ಲಿ ಕಟ್ಟಲ್ಪಟ್ರೆ ಎಲ್ಲಿ ಹೋದ್ರೆ ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ, ಎಲ್ಲರೂ ನಿನ್ನ ಒಳ್ಳೆ ವ್ಯಕ್ತಿ ಅಂತಾರೆ. ಪ್ರಿಸಲ ಅಲ್ಲಿಯ ದೇವ್ರ ಮೈನುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೆ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಸಿ. ಆಮೇಲೆ ಪ್ರಿಯವಾದವರೇ, ದೇವರು ನಿನ್ನ ಸಂಗಡ ಮಾತಾಡ್ತಾನೆ. ಪ್ರಾರ್ಥನೆ ಮಾಡೋದು ದೇವರು ಕೂಡ ನೀನು ಮಾತಾಡೋದು. ಪ್ರಾರ್ಥನೆ ಅಂದ್ರೆ ಏನು ಗೊತ್ತು? ಪ್ರಾರ್ಥನೆ ಹೆಂಗೆ ಕಲಿಸ್ಕೊಡ್ರಿ. ಹೌದಾ? ನಿಮ್ಮ ಮಕ್ಕಳು ಕೂಡ ಚಲೋ ಮಾತಾಡ್ತೀರ, ಮಾತಾಡ್ತೀರ. ಮಕ್ಕಳು ಕೂಡ ಮಾತಾಡ್ತೀರ, ಅದರಿಂದ ದೇವರು ಕೂಡ ಮಾತಾಡೋದೇ ಪ್ರಾರ್ಥನೆ. ಫೈಸಲ ಅಂದ್ರೆ ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ನೋವು, ವೇದನೆ ಎಲ್ಲ ದೇವರಿಗೆ ಹೇಳ್ಕೊಳ್ಳೋದು. ದೇವರೇ ಇಂಥದೈತಪ್ಪ, ಇದರಿಂದ ಪರಿಹಾರ ಮಾಡಿ. ಆಮೇಲೆ ದೇವರು ಮಾತಾಡೋದ್ರೆ ಏನು? ನೀನು ಮಂದಿರಕ್ಕೆ ಹೋದ್ರೆ ಮಾತಾಡ್ತಾನ, ವಾಕ್ಯ ಓದಿದ್ರೆ ಮಾತಾಡ್ತಾನ. ವಾಕ್ಯ ಓದೋದು ದೇವರು ನಿನ್ನ ಕೂಡ ಮಾತಾಡೋದು. ಪ್ರಾರ್ಥನೆ ಮಾಡೋದು ನೀನು ದೇವರು ಕೂಡ ಮಾತಾಡೋದು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಉಪದೇಶವನ್ನು ಹಿಡ್ಕೊಂಡು ನಡೆಯುವುದು ಶಕ್ತಿಯನ್ನು ಹೊಂದಿಕೊಳ್ಳೋದು. ಪ್ರಿಯರ ಪ್ರಿಸಲ ಅಲ್ಲಿಯ ದೇವರ ವಾಕ್ಯ ನಮ್ಮ ಆತ್ಮಲೋಕಕ್ಕೆ ಆಶ್ರಯಿಸಿ ಕಾಪಾಡಲಿ. ಆಮೇಲೆ ಎಲ್ಲರೂ ನಿಂತ್ಕೊಳ್ಳಿ ಈ ಸಮಯದಲ್ಲಿ. ಯೇಸುವೇ ಸ್ತೋತ್ರ, ಕರುಣಾನಿಧಿಯೇ ಸ್ತೋತ್ರ, ಸರ್ವಶಕ್ತನೇ ಸ್ತೋತ್ರ. ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ನೀನು? ದೇವರ ಸನ್ನಿಧಾನಕ್ಕೆ ಬಂದು ನಿನ್ನ ಹೃದಯದಲ್ಲಿ ದೇವರಿಗೆ ಜಾಗ ಕೊಟ್ಟಿಲ್ವಾ? ವಿಗ್ರಹಾರಾಧನೆ ಮಾಡ್ತಾ ಇದೀಯಾ? ವಿಗ್ರಹಾರಾಧನೆ ಅಂದ್ರೆ ಒಂದು ಮೂರ್ತಿ ಪೂಜೆ ಮಾಡೋದೊಂದಲ್ಲ. ನಿನ್ನ ಮಗನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೆಯಾ? ನಿನ್ನ ಕುಟುಂಬದವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೀಯಾ? ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ದೇವರಿಗೆ ಹೇಳ್ಕೊಡ್ರಿ. ನಿಮ್ಮ ಕಷ್ಟ ಏನು, ನಿಮ್ಮ ದುಃಖ ಏನು, ನೋವೇನು, ಕಣ್ಣು ಮುಚ್ಚಿ ದೇವರಿಗೆ ಹೇಳ್ಕೊಡ್ರಿ. ಕಣ್ಣು ಮುಚ್ಚ್ರಿ, ಯಾರು ಕಣ್ಣು ತೆಗಿಬೇಡ್ರಿ. ನೀವು ಬಂದ ಉದ್ದೇಶ ಏನು? ಯಾವುದೋ ಒಂದು ಉದ್ದೇಶಕ್ಕೆ ಬಂದಿದ್ದೀರಿ. ಆದ್ರೆ ನಿಮ್ಮನ್ನು ಉಂಟು ಮಾಡಿದ ದೇವರು ಇವತ್ತು ಆತನ ನೀವು ತಿಳ್ಕೊಂಡಿದ್ದೀರಿ. ಪ್ರಿಯರೇ, ಇಡೀ ಭೂಮಿಯನ್ನ, ಆಕಾಶವನ್ನ, ಸೂರ್ಯ ನಕ್ಷತ್ರಗಳನ್ನ ಉಂಟು ಮಾಡಿದ ಮೇಲೆ ನಿಮ್ಮನ್ನ ಉಂಟು ಮಾಡಿದ್ದಾನೆ ಆತನ ರೂಪದಲ್ಲಿ. ಪ್ರಿಯರೇ, ದೇವತೆಗಳನ್ನು ದೇವರು ಉಂಟು ಮಾಡಿಲ್ಲ ತನ್ನ ರೂಪದಲ್ಲಿ. ಅದೇ ಪ್ರಕಾರವಾಗಿ ದೇವದೂತರನ್ನ ತನ್ನ ರೂಪದಲ್ಲಿ ಉಂಟು ಮಾಡಲಿಲ್ಲ, ಮಾನವರನ್ನ ಮಾತ್ರ ತನ್ನ ರೂಪದಲ್ಲಿ ಉಂಟು ಮಾಡಿದ್ದಾನೆ. ಪ್ರಿಯರೇ, ಮಾನವರಿಗೆ ನನ್ನ ಪುತ್ರರು ಅಂತ ಹೇಳಿದ್ದಾನೆ. ಭೂಮಿ ಮೇಲೆ ಮಾನವರಿಗೆ ಆಡಳಿತ ಕೊಟ್ಟಿದ್ದಾನೆ, ಆಳುವಂತ ಅಧಿಕಾರ ಕೊಟ್ಟಿದ್ದಾನೆ. ಆದರೆ ಆಳುವ ಅಧಿಕಾರವನ್ನ ಅಪವಾದಿ ಕಸ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಆತನೇ ನರ ಅವತಾರಿಯಾಗಿ ಬಂದು ಆ ಅಧಿಕಾರವನ್ನು ಕಿತ್ತಿ ನಿಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಈಗ ಭಕ್ತಿಯನ್ನು ನಡ್ಕೊಂಡ್ರೆ ಪ್ರಿಯರೇ, ಎಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸಿ ಎಂಬುದಾಗಿ ಹೇಳ್ರಿ. ಯಾರ ಮೇಲೆ ಕೋಪ ಇದೆ ಅವ್ರನ್ನ ಕ್ಷಮಿಸ್ರಿ. ನೋಡಿ, ಅನ್ನದ ಮಾತುಗಳನ್ನ ಅಕ್ಕನ ಮೇಲೆ ಆಡಿದ್ದೀಯಾ, ತಂಗಿ ಮೇಲೆ ಆಡಿದ್ದೀಯಾ, ತಂದೆ ಮೇಲೆ ಆಡಿದ್ದೀಯಾ, ತಾಯಿ ಮೇಲೆ ಆಡಿದ್ದೀಯಾ, ಅಕ್ಕಪಕ್ಕದವರ ಮೇಲೆ ಆಡಿದ್ದೀಯಾ, ಅವ್ರು ನಿನ್ನ ದ್ವೇಷಿಸಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅವ್ರ ಮೇಲೆ ನೀನು ಕೆಟ್ಟದಾಗಿ ಪ್ರಾರ್ಥನೆ ಮಾಡಿದ್ದೀಯಾ, ಅವರ ರಕ್ಷಣೆಗಾಗಿ ಕಣ್ಣೀರಿನಿಂದ ಅವರು ದೇವರು ನಂಬಬೇಕು, ಅವರು ನರಕಕ್ಕೆ ಹೋಗಬಾರ್ದಂತ ಪ್ರಾರ್ಥನೆ ಮಾಡಿದ್ದೀಯಾ? ಒಂದ್ಸಲ ಯೋಚನೆ ಮಾಡಿ. ನಿನ್ನ ಕೋಪವನ್ನು ಬಿಟ್ಟಿದ್ದೀಯಾ? ಕೋಪ ನಿನ್ನೊಳಗೆ ಇಟ್ಕೊಂಡಿದ್ದೀಯಾ? ಕ್ಷಮಿಸೋ ಗುಣ ನಿಂದಿದ್ರೆ ನಿನ್ನ ದೇವ್ರ ಮಗ ಆಗ್ತಿ. ಕ್ಷಮಿಸೋ ಗುಣ ನಿನ್ನದಾಗಿದ್ರೆ ದೇವ್ರ ಮಗಳಾಗ್ತಿ. ಪಿತೃಗಳಿಂದ ಬಂದಿರತಕ್ಕಂಥ ಶಾಪಗಳ ಪಾಪಗಳು ನಿನ್ನನ್ನ ತುಳಿದು ಹಾಕಿವೆ. ದೇವರು ಕೊಟ್ಟಿರತಕ್ಕಂಥ ದುರತನ ಕಳ್ಕೊಂಡಿದೀಯ. ಇವತ್ತು ದೇವರು ನಿನಗೆ ಕೊಟ್ಟಿದ್ದಾನೆ. ದೇವರು, ನಾನು ನಿನ್ನ ಪುತ್ರಳು, ನಿನ್ನ ಪುತ್ರ. ದೇವರೇ, ನನ್ನನ್ನು ಶುದ್ಧಿ ಮಾಡಿ ಎಂಬುದಾಗಿ ಹೇಳ್ರಿ. ಯಾಕಂದ್ರೆ ಆತನ ಪರಿಶುದ್ಧ ರಕ್ತ ಪ್ರತಿ ಪಾಪಗಳನ್ನು ತಿಳಿಯುತ್ತದೆ. ಪ್ರಿಯರೇ, ಬಾಯಲ್ಲಿ ಹೇಳ್ರಿ. ನಿಮ್ಮ ಕಷ್ಟ ದುಃಖಗಳನ್ನು ಹೇಳ್ಕೊಂಡ್ರೆ ಪ್ರಿಯರೇ, ಕಣ್ಮುಚ್ಚಿ ಇವರೆಲ್ಲ ಅವಶ್ಯಕರತಿ ಸಿರಿಂದಲಾರಶಕರಗ ಮತ್ತೊಂದಲ್ಲತಿ ಅವರವರಶಕರತಿ ಸಿರಿಂದಲಾರಶಕರತಿ ಸಿರಿಂದಲಪ. ದೈವಕುಮಾರಿ ಪ್ರಿಯಮ್ಮ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ. ಭೂಪಲ್ಲೋಕಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತಿಗಳ ತಂದೆಯ ದೇವರೇ, ಏಸಪ್ಪ, ನಿನ್ನ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಣತಗಳು ತರ್ತಾನೆ. ಈ ಪುನರುತ್ಥಾನ ದಿವಸದ ನಿನ್ನ ಸನ್ನಿಧಿಯಲ್ಲಿ ಬರುವಂಥ ಕೃಪೆ ನಮಗೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಸ್ತೋತ್ರಗಳಪ್ಪ. ಇಲ್ಲಿವರೆಗೂ ಕರ್ತನೆ ನಮ್ಮನ್ನು ಕಾಪಾಡುತ್ತಾ ನಡೆಸುತ್ತಾ ಬಂದಿದ್ದಕ್ಕೋಸ್ಕರವಾಗಿ ಸ್ತೋತ್ರಗಳು ಕರ್ತನೆ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ನೀವು ಮಾತಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಅಪ್ಪ, ನಿನಗೆ ವಂದನೆಗಳನ್ನು ನಾವು ಸಮರ್ಪಿಸುವಂತರಾಗಿದ್ದೇವೆ. ಸ್ವಲ್ಪ ಮುಂದೆ ನಡೆಯುವ ಮೆಟ್ಟಿಲುಗಳ ಧ್ಯಾನದಲ್ಲಿ ಕರ್ತನೆ ನೀನು ಪ್ರಸನ್ನತೆ ಇಳಿದು ಬರಲು ಕರ್ತನೆ. ಅಪ್ಪ, ನಾವು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಾಗ ಕರ್ತನೆ ನಮ್ಮ ದೇಹ ಮನಸ್ಸನ್ನು ಕರ್ತನೆ ಪಾದದಲ್ಲಿ ನಾವು ಸಮರ್ಪಣೆ